ಬಾನುಲಿ ಕೃಷಿ ಬೆಳಗು. ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಿಲೂರು ಗ್ರಾಮ ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ದಂಪತಿಗಳ ಜಮೀನಿನಲ್ಲಿ ನಡೆದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದ ಬಾನುಲಿ ವರದಿಯನ್ನು ಕೇಳೋಣ. ಪ್ರಸ್ತುತಿ ಎನ್ಕೆ ಶಿವಮೂರ್ತಿ. ಆಕಾಶವಾಣಿ ಮೈಸೂರು, ಅಗ್ರಿಯಾನ ಟೂರಿಸಂ ಪ್ರೈವೇಟ್ ಲಿಮಿಟೆಡ್, ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಮೈಸೂರು, ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಾಂತೀಯ ಸಹಕಾರಿ ಸಾವಯವ ಕೃಷಿಕರ ಸಂಘಗಳ ಒಕ್ಕೂಟ ನಿಯಮಿತ, ಸಮುದ್ಯತ ಶ್ರೋತೃ ಸಂಘ ಮೈಸೂರು ಈ ಎಲ್ಲ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ನಿನ್ನೆ ಸೋಮವಾರ ಅಂದರೆ ಇದೇ ತಿಂಗಳ 29ನೇ ತಾರೀಖಿನಂದು ಏರ್ಪಾಡಾಗಿತ್ತು. ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಿಲೂರು ಗ್ರಾಮ ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ದಂಪತಿಗಳ ಜಮೀನಿನಲ್ಲಿ ಏರ್ಪಾಡಾಗಿತ್ತು. ಕಾರ್ಯಕ್ರಮ ಮೌನಶ್ರೀ, ಜೀವಿತಾ ಹಾಗೂ ಸುಷ್ಮಿತಾ ಅವರ ಪ್ರಾರ್ಥನಾ ಗೀತೆಯೊಂದಿಗೆ ಶುರುವಾಯಿತು. ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಗಾನಚತುರಾಯ ಗಾನಪ್ರಾಣಾಯ ಗಾನಾಂತರಾತ್ಮನೆ ಗಾನೋತ್ಸುಕಾಯ ಗಾನಮತ್ತಾಯ ಗಾನೋತ್ಸುಕಮನಸೇ ಗುರುಪೂಜಿತಾಯ ಗುರುದೈವತಾಯ ಗುರುಕುಲಸ್ನಾಯಿನೇ ಗುರುವಿಕ್ರಮಾಯ ಗುರುಪ್ರವರಾಯ ಗುಣವೇ ಗುಣಗುರವೇ ಗುರುದೈತ್ಯಕಲಕ್ಷೇತ್ರೇ ಗುರುಧರ್ಮಸರಾಧ್ಯಾಯ ಗುರುಪುತ್ರಕರಿತ್ರಾಯೇ ಗುರುಪಾಖಂಡಕಂಡಕಾಯ ಗೀತಸಾರಾಯ ಗೀತತತ್ವಾಯ ಗೀತಗೋತ್ರಾಯ ಧೀಮಹಿ ಗೂಢಗುಲ್ಪಾಯ ಗಂಧಮತ್ತಾಯ ಗೋಜಯಪ್ರದಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ. ಕಾರ್ಯಕ್ರಮಕ್ಕೆ ಎಲ್ಲರನ್ನ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಾಂತೀಯ ಸಹಕಾರಿ ಸಾವಯವ ಕೃಷಿ ಸಂಘಗಳ ಒಕ್ಕೂಟದ ನಿರ್ದೇಶಕರಾದ ರಮೇಶ್ ಪಿ ರಂಗಸಮುದ್ರ ಸ್ವಾಗತಿಸಿದರು. ಮಹಾಘನಿ ವೃಕ್ಷದ ಸಸಿಗೆ ನೀರೆರೆಯುವುದರ ಮೂಲಕ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಸಿಎನ್ ಹಂಚಿನಮನಿ ಅವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ, ಸ್ವತಂತ್ರ ನಂತರ ಭಾರತ ಬಹಳಷ್ಟು ಬಡತನದಲ್ಲಿತ್ತು. ನಾವು ಇವನ್ ಗೋಧಿಗೆ ಕೂಡ ಅಮೆರಿಕದ ಕಡೆ ಕೈ ಮಾಡಿ ನಿಂತಿದ್ದೀವಿ. ಅಂತ ಸಮಯದಲ್ಲಿ ಏನಾಯ್ತು, 1960ರಲ್ಲಿ ಹಸಿರು ಕ್ರಾಂತಿ ಅಂತ ಹೇಳಿ ನಮಗ ಅವಾಗ ಏನಾಗಿತ್ತು, ಬೆಳೆಯುವಂತ ಒಂದು ಜನಸಂಖ್ಯೆಗೆ ಆಹಾರವನ್ನು ಒದಗಿಸುವಂತ ಬಹಳಷ್ಟು ಗುರುತರವಾದ ಜವಾಬ್ದಾರಿ ನಮ್ಮ ದೇಶದಲ್ಲಿತ್ತು. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ. ಆಹಾರವನ್ನು ನಾವು ಸಾಕಷ್ಟು ಉತ್ಪಾದನೆಯನ್ನ ಮಾಡ್ತಾ ಇದ್ದೇವೆ, ಆದರೆ ಗುಣಮಟ್ಟದ ಆಹಾರ ಕಡೆ ಬಹಳಷ್ಟು ನಾವು ಇವತ್ತು ಲಕ್ಷ್ಯ ಕೊಡಬೇಕಾಗಿದೆ. ಯಾಕಂದ್ರೆ ತಮಗೆ ತಿಳಿದ ಹಾಗೆ ತಾವು ನೋಡಿರ್ಬೋದು, ತಮ್ಮ ಸುತ್ತಮುತ್ತಲು ಕ್ಯಾನ್ಸರ್ನಂತ ಮಾರಕ ರೋಗಗಳು ಕೂಡ ನೆಗಡಿ ಕೆಮ್ಮಿನ ತರ ನಾವು ಕೇಳ್ತಾ ಇದ್ದೇವೆ. ನಮ್ಮ ಸುತ್ತಮುತ್ತಲಿದ್ದವರಿಗೆ ಹಾನಿ ಆಗ್ತಾ ಇದೆ ದೇಹಕ್ಕೆ. ಅದಕ್ಕೆ ಕಾರಣ ನಾವು ಬಳಸುವಂತ ರಾಸಾಯನಿಕ ವಸ್ತುಗಳು. ಅದಕ್ಕಾಗಿ ನಾವು ಮೊದಲು ಯಾವ ರೀತಿ ಇಳುವರಿ ಹೆಚ್ಚು ಮಾಡಬೇಕು, ಜನರಿಗೆ ಆಹಾರವನ್ನು ಒದಗಿಸಬೇಕು ಅಂತ ಓಡ್ತಾ ಇದ್ದೀವಿ. ಈಗ ಗುಣಮಟ್ಟದ ಆಹಾರ ಯಾವ ರೀತಿ ಒದಗಿಸಬೇಕಂದ್ರೆ ನಾವು ಆದಷ್ಟು ಒಂದು ರಾಸಾಯನಿಕ ವಸ್ತುಗಳನ್ನು ಕಡಿಮೆ ಮಾಡಿ ಈ ಸಾವಯವ ವಸ್ತುಗಳನ್ನು ಹೆಚ್ಚಿಗೆ ಉಪಯೋಗಿಸಿದಾಗ ಮಾತ್ರ ನಾವು ಒಳ್ಳೆ ಗುಣಮಟ್ಟದ ಆಹಾರವನ್ನು ರೈತರಿಗೆ ಒದಗಿಸಬಹುದು. ಯಾಕಂದ್ರೆ ಇವತ್ತು ನಾವು ಸಾಕಷ್ಟು ಸರಿ ನೋಡ್ತಾ ಇರ್ತೀವಿ, ಬೇರೆ ಬೇರೆ ರಾಸಾಯನಿಕ ವಸ್ತುಗಳನ್ನು ರೈತರು ಸಿಂಪರಣೆ ಮಾಡ್ತಾರೆ. ಯಾಕಂದ್ರೆ ಇಳುವರಿನ ಉಳಿಸ್ಕೋಬೇಕಾಗಿರ್ತದೆ, ಅದಕ್ಕಾಗಿ ಮಾಡ್ತಾ ಇರ್ತಾರೆ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಆದ್ರೂ ನಾವು ಇವತ್ತು ಆಹಾರದ ಗುಣಮಟ್ಟದ ಬಗ್ಗೆ ನಾವು ಬಹಳಷ್ಟು ಮುತುವರ್ಜಿಯನ್ನ ವಹಿಸಬೇಕಾಗಿದೆ. ನಮ್ಮ ತಲೆಯಲ್ಲಿ ಏನಿದೆ ಅಂದ್ರೆ ನಾವು ಸಾವಯವ ಮಾಡಿದ್ರೆ ಇಳುವರಿ ಬಹಳಷ್ಟು ಕಡಿಮೆ ಆಗತ್ತ ಅಂತ ಹೇಳಿ ನಮ್ಮಲ್ಲಿ ಇದೆ. ಆದ್ರೆ ಹಂತ ಹಂತವಾಗಿ ನಾವು ಬದಲಾವಣೆಯನ್ನು ಮಾಡಿದಾಗ ಮಾತ್ರ ಅದರಿಂದ ಕೂಡ ಉತ್ತಮ ಇಳುವರಿಯನ್ನು ನಾವು ಪಡಿಬಹುದು ಅಂತ ಹೇಳ್ಬೋದು.
ಅದಕ್ಕಾಗಿ ಇವತ್ತು ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ. ನಾವು ಆರೋಗ್ಯವನ್ನ ಕಾಪಾಡಿಕೊಳ್ಳಲೇಬೇಕು. ಯಾಕಂದ್ರೆ ನಾವು ಬದುಕಿದಾಗ ಮಾತ್ರ ಯಾವುದೇ ಕೃಷಿ ಇರಲಿ, ತೋಟಗಾರಿಕೆ ಇರಲಿ ಮಾತ್ರ ಸಾಧ್ಯ. ಅದಕ್ಕಾಗಿ ಇವತ್ತು ನಾವು ಸಾವಯವ ಕಡೆ ಒತ್ತು ಕೊಡಬೇಕಂತ ಹೇಳಿ ಇಂಥ ಒಂದು ಕಾರ್ಯಕ್ರಮಗಳು ಮುಖಾಂತರ ಕೆಲವಷ್ಟು ರೈತರನ್ನಾದ್ರೂ ನಾವು ಬದಲಾವಣೆ ಮಾಡಿದ್ರೆ ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಸಾರ್ಥಕತೆಯನ್ನ ಕಾಣ್ತೈತಿ. ನಾವು ಇವತ್ತು ತೋಟಗಾರಿಕೆ ಬೆಳೆಗಳಿಗೆ ಒತ್ತನ್ನ ಕೊಡ್ತಾ ಇದ್ದೇವೆ. ಯಾಕಂದ್ರೆ ತೋಟಗಾರಿಕೆ ಬೆಳೆಗಳು ಇವತ್ತು ಹಣ್ಣು ಇರ್ಬೋದು, ತರಕಾರಿ ಇರ್ಬೋದು, ಅದರಲ್ಲಿ ಸಾಕಷ್ಟು ನಮ್ಮ ದೇಹಕ್ಕೆ ಬೇಕಾಗುವಂತ ಪೋಷಕಾಂಶಗಳು ಸಾಕಷ್ಟು ಇರ್ತಾವ ಮತ್ತು ಇಳುವರಿ ಕೂಡ ಬೇರೆ ನಾವು ಕೃಷಿ ಬೆಳೆಗಳಿಗೆ ಹೋಲಿಸಿದಾಗ ಆದಾಯ ಕೂಡ ರೈತನಿಗೆ ಬಹಳಷ್ಟು ಆದಾಯ ಬರುತ್ತೆ. ಅಲ್ಲೆಲ್ಲಿ ಕೆಲವೊಮ್ಮೆ ರೋಗಗಳು ಕಾಡ್ತಾ ಇರ್ತಾವ, ಆದ್ರೆ ಅದನ್ನ ನಾವು ಸರಿಯಾಗಿ ನಿರ್ವಹಿಸಿ ನಾವು ಇವತ್ತು ತೋಟಗಾರಿಕೆ ಬೆಳೆಗಳನ್ನು ಬೆಳೆದ್ರೆ ಆರ್ಥಿಕವಾಗಿ ಕೂಡ ರೈತರು ಸಬಲರಾಗಬಹುದು ಅಂತ ಹೇಳಿ ಇಲ್ಲಿ ಒಂದ್ ಮಾತನ್ನ ಹೇಳ್ಬೋದು. ಅದಲ್ಲದೆ ಇನ್ನೊಂದು ವಿಷಯ ಬಹಳ ಪ್ರಮುಖವಾದದ್ದು ಅಂದ್ರೆ ಮಣ್ಣಿನ ಆರೋಗ್ಯವನ್ನ ಬಹಳಷ್ಟು ಕಾಪಾಡ್ಕೋಬೇಕು. ಇವತ್ತು ನಾವು ಮುಂದಿನ ಜನಾಂಗಕ್ಕೆ ಆಸ್ತಿ ಮಾಡಿ ಇಟ್ಟೋಕೆ ಗೊತ್ತಿಲ್ಲ, ಆದ್ರೆ ಮಣ್ಣನ್ನ ಉತ್ತಮವಾಗಿ ಇಟ್ಟು ಅವ್ರಿಗೆ ನಾವು ದಾರಿ ಎರೆದ್ರೆ ನಿಜವಾಗಿಯೂ ಅದು ನಾವು ದೇಶಕ್ಕೆ ಮತ್ತು ನಮ್ಮ ಮುಂದಿನ ಜನಾಂಗಕ್ಕೆ ಕೊಡುವಂತ ಒಂದು ದೊಡ್ಡ ಕೊಡುಗೆ ಅಂತ ಹೇಳಿ ಹೇಳ್ಬೋದು. ಇವತ್ತು ನೀವು ನೋಡಿರ್ಬೋದು, ವಾತಾವರಣ ಕೂಡ ಬಹಳ ಕಲುಷಿತ ಆಗ್ತಾ ಇದೆ ಮತ್ತು ಈ ನಗರೀಕರಣದಿಂದ ಸಾಕಷ್ಟು ನಾವು ಹೊಲಗಳನ್ನು ಕಡಿಮೆ ಆಗ್ತಾ ಇದ್ದೇವೆ ಮತ್ತು ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇಲ್ಲ. ಅದಕ್ಕೆ ಬೆಳೆಯುವಂತ ಒಂದು ಜನಸಂಖ್ಯೆಗೆ ಆಹಾರವನ್ನು ಒದಗಿಸುವಂತ ಗುರುತರ ಜವಾಬ್ದಾರಿ ಇರುವುದರಿಂದ ನಾವು ಇಳುವರಿ ಹೆಚ್ಚಿಗೆ ಬರಬೇಕಂತ ಹೇಳಿ ಕೆಲವೊಮ್ಮೆ ಅಡ್ಡ ಮಾರ್ಗದಿಂದ ಕೆಲವೊಂದು ರಾಸಾಯನಿಕ ವಸ್ತುಗಳನ್ನು ಕೂಡ ಬಳಸ್ತೇವೆ. ತಾವು ನೋಡಿರ್ಬೋದು, ಕೆಲವೊಮ್ಮೆ ಈ ಟೊಮ್ಯಾಟೋದಲ್ಲಿ ಕೆಲವು ಕಡೆ ಬಹಳಷ್ಟು ರಾಸಾಯನಿಕ ವಸ್ತುಗಳನ್ನ ರೈತರು ಬೆಳೆಸ್ತಾರೆ. ಆದ್ರೆ ಒಂದು ನೈತಿಕತೆನೂ ನಮ್ಮಲ್ಲಿ ಒಂದು ಇರಬೇಕು. ಯಾಕಂದ್ರೆ ಇವತ್ತು ನಾವು ಬೆಳೆಯುವಂತ ಬೆಳೆಯಿಂದ ಜನರ ಆರೋಗ್ಯದ ಮೇಲೆ ಉತ್ತಮವಾದ ಪರಿಣಾಮ ಬೀರಬೇಕು. ಯಾಕಂದ್ರೆ ಇವತ್ತು ನಾವು ಹೇಳ್ತೀವಿ ಟೊಮ್ಯಾಟೊ ಕಲರ್ ಯಾವುದೇ ಒಂದು ತರಕಾರಿಗಳನ್ನ ತಿಂದಾಗ ಆರೋಗ್ಯ ಬಹಳ ಉತ್ತಮವಾಗಿ ಆಗ್ತದೆ ಅಂತ ಹೇಳಿ ನಾವೆಲ್ಲ ಓದ್ತಾ ಇರ್ತೀವಿ. ಆದ್ರೆ ಕೆಮಿಕಲ್ ಸಿಕ್ಕಾಪಟ್ಟಿ ರಾಸಾಯನಿಕ ಸಿಂಪರಣೆ ಮಾಡಿ ಅದನ್ನ ಕೊಟ್ರೆ ಅದರಲ್ಲಿ ಇರುವಂತ ಗುಣಮಟ್ಟವೂ ಕೂಡ ಕಡಿಮೆ ಆಗುವಂತ ಪರಿಸ್ಥಿತಿ ಇರುತ್ತದೆ. ಅದಕ್ಕಾಗಿ ಆ ನೈತಿಕತೆ ಮತ್ತು ನಾವು ಮುಂದಿನ ಜನಾಂಗಕ್ಕೆ ಈ ಮಣ್ಣನ್ನು ಉಳಿಸಿಕೊಡುವಂತ ಗುರುತರವಾದ ಜವಾಬ್ದಾರಿ ನಮ್ಮ ಮೇಲಿದೆ. ಅದಲ್ಲದೆ ಯಾವುದೇ ರೈತರು ಒಂದು ಬೆಳೆಗೆ ಬೆನ್ನತ್ತಿ ಹೋಗಬಾರದು. ಈಗ ಸರಿಸುಮಾರು ಒಂದು 10 ಎಕರೆ ಜಮೀನಿದ್ದಾಗ ನಾವು ಅದರಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಮಾಡಿದರೆ ಆ ರೈತರಿಗೆ ಆದಾಯವೂ ಬರುತ್ತೆ. ಮತ್ತು ಯಾವುದೇ ಒಂದು ಬೆಳೆ ಪ್ರತಿ ವರ್ಷ ನೋಡಿರ್ಬೋದು, ಯಾವ್ದಾದ್ರು ಒಂದು ಬೆಳೆ ಕೈ ಕೊಟ್ಟಾಗ ಇನ್ನೊಂದು ಬೆಳೆಯಿಂದ ಬರುವಂತ ಆದಾಯ ಅದನ್ನ ಸರಿದೂಗಿಸುವಂತ ಕೆಲಸವನ್ನ ಮಾಡಿ ಮತ್ತು ಸಂಸಾರದ ರಥಚಕ್ರ ನಡೀತಾ ಇರ್ತದೆ. ಯಾಕಂದ್ರೆ ರೈತರು ಬಹಳ ಒಂದು ನಾವು ಕೃಷಿಯ ಮೇಲೆ ಮತ್ತು ತೋಟಗಾರಿಕೆ ಮೇಲೆ ಅವಲಂಬಿತ ಆಗಿರೋದ್ರಿಂದ ಅದನ್ನ ನಾವು ಪರಿಪಾಲನೆ ಮಾಡಬೇಕು. ಈಗ ಯಾವಾಗಲೂ ನೋಡಿರಿ, ನಾನು ಚಿಕ್ಕವನಿದ್ದಾಗ ನಾವು ಸುಮಾರು 10 ಎಕರೆ ಪೊಟ್ಯಾಟೊ ಬೆಳೀತಾ ಇದ್ವಿ ಧಾರವಾಡದಲ್ಲಿ. ಇವತ್ತು ಧಾರವಾಡದಲ್ಲಿ ಹೋಗಿ ನೋಡಿದ್ರೆ ಪೊಟ್ಯಾಟೋನ ಬೆಳೆನೇ ಕಡಿಮೆ ಆಗಿಬಿಟ್ಟಿದೆ. ಅದಕ್ಕೆ ಕಾರಣ ಎಲ್ಲಾ ರೈತರು ಅದನ್ನ ಬೆಳೀತಾ ಹೋದ್ರು, ಮುಂದೆ ರೋಗಕ್ಕೆ ತುತ್ತಾಗಿ ಅದು ಕ್ಷೀಣಿಸಿ ಹೋಯ್ತು. ಈಗ ರೈತರು ಯಾರೋ ಒಂದು ಪೊಟ್ಯಾಟೋನ ಆ ಭಾಗದಲ್ಲಿ ಬೆಳೀತಾ ಇರಲ್ಲ. ಆ ಪೊಟ್ಯಾಟೊ ಇವತ್ತು ಹಾಸನದಲ್ಲಿ ಮಾತ್ರ ಸೀಮಿತ ಆಗಿದೆ. ಇವನ್ ಬೆಳಗಾವಿಯಲ್ಲಿ ಕೂಡ ಪೊಟ್ಯಾಟೊ ಬೆಳೆ ಕಡಿಮೆ ಆಗಿದೆ. ಈ ರೀತಿ ನಾವು ಒಂದೇ ಬೆಳೆ ಬೆನ್ನು ಹತ್ತಿ ಯಾವತ್ತೂ ಹೋಗಬಾರ್ದು. ಯಾರಾದ್ರೂ ಒಂದು ಬೆಳೆಯನ್ನ ಬೆಳೀತಾ ಹೋದ್ರೆ ನಾವು ಎಲ್ಲರೂ ಅದನ್ನೇ ಬೆಳೀತಾ ಹೋದ್ರೆ ಯಾವಾಗ್ಲೂ ಈಗ ನಾವು ಡಿಮಾಂಡ್ ಮತ್ತು ಸಪ್ಲೈ ಅಂತ ಹೇಳಿ ಮಾರುಕಟ್ಟೆಯಲ್ಲಿ ಹೇಳ್ತೀವಿ. ಯಾವಾಗ ಹೆಚ್ಚಿಗೆ ಸಪ್ಲೈ ಒಂದೇ ಬೆಳೆ ಬಂತಂದ್ರೆ ಅದ್ರದ್ದು ಆಟೋಮೆಟಿಕ್ ಆಗಿ ಡಿಮಾಂಡ್ ಕಡಿಮೆ ಆಗುತ್ತೆ. ಅದನ್ನ ನಾವು ಸರಿದೂಗಿಸುವಂತ ಕೆಲಸವನ್ನ ಮಾಡಿದಾಗ ಮಾತ್ರ ನಮಗೆ ಉತ್ತಮವಾದ ಒಂದು ಆದಾಯ ಬರುತ್ತೆ. ಇವತ್ತು ಎಲ್ಲರೂ ಕೂಡ ತೋಟಗಾರಿಕಾ ಬೆಳೆಗಳನ್ನ ಬೆಳೀತಾ ಇದಾರೆ ಮತ್ತು ಯಾವುದೇ ಸಮಯದಲ್ಲಿ ಯಾವುದೇ ಋತುಮಾನದ ಅನುಸಾರವಾಗಿ ಹಣ್ಣುಗಳು ಬರ್ತಾ ಇರ್ತಾವ. ಇವತ್ತು ಬೇಸಿಗೆಯಲ್ಲಿ ಮಾವಿನ ಹಣ್ಣು, ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಹಣ್ಣುಗಳು ಬಂದಾಗ ನಾವು ಯಾವುದೇ ಹಣ್ಣುಗಳು ಮಾರುಕಟ್ಟೆಗೆ ಹೆಚ್ಚಿಗೆ ಸಿಕ್ಕಾಗ ಅದನ್ನ ಯಾವಾಗ್ಲೂ ತಿಂದು ಬಿಡಬೇಕು. ಯಾಕಂದ್ರೆ ಅದರಿಂದ ಬಹಳಷ್ಟು ಒಂದು ದೇಹಕ್ಕೆ ಬೇಕಾಗುವಂತ ಪೋಷಕಾಂಶಗಳು ಇರ್ಬೋದು, ಖನಿಜಾಂಶಗಳು ಇರ್ಬೋದು ಹೇರಳವಾಗಿ ದೊರೀತಾವ. ಅದರಿಂದ ನಮ್ಮ ಆರೋಗ್ಯದ ಮೇಲೂ ಕೂಡ ಬಹಳಷ್ಟು ಪರಿಣಾಮ ಬೀರ್ತಾ ಇರ್ತೈತೆ. ಅದಕ್ಕಾಗಿ ನೀವು ಹಿಂದೆ ನೋಡಿರ್ಬೋದು, ನಮ್ಮ ಹಿರಿಯರು ಗಡ್ಡೆ ಗೆಣಸುಗಳನ್ನು ಆಯ್ದುಕೊಂಡು ತಿಂತಾ ಇದ್ರು. ಅದಕ್ಕಾಗಿ ಅವರು ಸದೃಢರಾಗಿದ್ದು. ಇವತ್ತು 40-45 ವರ್ಷಕ್ಕೇನೆ ಒಂದು ಮುದುಕರಾಗಿ ಕಾಣುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ನಮ್ಮ ಆಹಾರ ಪದ್ಧತಿ. ಕಾರ್ಯಕ್ರಮದಲ್ಲಿ ಪ್ರಧಾನ ಭಾಷಣಕಾರರಾಗಿ ಉಪಸ್ಥಿತರಿದ್ದ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ಜಿಸಿ ಸೋಮಶೇಖರಪ್ಪ ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಆಕಾಶವಾಣಿ ಮೈಸೂರು, ಅಗ್ರಿಯಾನಾ ಟೂರಿಸಂ ಪ್ರೈವೇಟ್ ಲಿಮಿಟೆಡ್, ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಮೈಸೂರು, ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಸಾವಯವ ಕೃಷಿಕ ಸಂಘಗಳ ಒಕ್ಕೂಟದ ನೇಮಿತ, ಸಂಯುಕ್ತತಾ ಸೋಕ್ತ ಸಂಘ ಮೈಸೂರು, ಬಾನುಲಿ ಕೃಷಿ
ಬೆಳಗು ಕಾರ್ಯಕ್ರಮದ ಶ್ರೀಯುತ SG ಸುಬ್ಬಣ್ಣ ಹಾಗೂ ಗೌರಮ್ಮ ದಂಪತಿಗಳ ಜಮೀನಿನಲ್ಲಿ ಆಯೋಜನೆ ಮಾಡಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಮಾತನಾಡಬೇಕು ಅಂತ ಕರೆಸಿದ್ದಕ್ಕೆ ಈ ಕಾರ್ಯಕ್ರಮದ ಆಯೋಜನೆ ಮಾಡಿರೋ ಎಲ್ಲರಿಗೂ ನಮ್ಮ ಕುಟುಂಬದ ಪರವಾಗಿ ಇಡೀ ಕೃಷಿಕ ಬಂಧುಗಳೆಲ್ಲರಿಗೂ ನನ್ನ ನಮಸ್ಕಾರಗಳು. ಮಾನ್ಯರೇ, ನಾನು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಜಿ ಚಂದ್ರಪ್ಪ ಪಟೇಲ್ ದೇವಿರಮ್ಮನವರ ಪುತ್ರ. ನಾನು ದಾವಣಗೆರೆಯಲ್ಲಿ ಡಿಪ್ಲೊಮೊ ಇನ್ ರೇಡಿಯಾಲಜಿ ಅನ್ನೋ ಸಬ್ಜೆಕ್ಟಲ್ಲಿ ಡಿಪ್ಲೊಮೊವನ್ನು ಓದಿಕೊಂಡು ಶಿವಮೊಗ್ಗದ ವೈದ್ಯಕೀಯ ಕಾಲೇಜಿನಲ್ಲಿ ನಂಜಪ್ಪ ಹಾಸ್ಪಿಟಲ್ನಲ್ಲಿ ರೇಡಿಯೋಗ್ರಾಫರ್ ಆಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದೆ. ವೈದ್ಯಕೀಯ ಕಾಲೇಜಿನಲ್ಲಿ ಸುಮಾರು 10 ವರ್ಷ ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ಕೆಲಸ ಮಾಡಿದೆ. ಪರ್ಮನೆಂಟ್ ಆಗಲಿಲ್ಲ. ಸೊ ಆ ಕಾರಣಕ್ಕೆ ನನಗೆ ನಮ್ಮ ಪೂರ್ವಜರು ಕೊಟ್ಟ ಜಮೀನು ಇದ್ದ ಕಾರಣಕ್ಕೆ ನಾನು ಆ ಕೆಲಸವನ್ನು ಬಿಟ್ಟು ನನ್ನ ಕೃಷಿ ಚಟುವಟಿಕೆಯನ್ನು ಮಾಡಬೇಕು ಅಂತ ಹೇಳಿ ವಾಪಸ್ ನಾನು ಊರಿಗೆ ಹೋಗಿ ನಾನು ಪ್ರಥಮದಲ್ಲಿ ಅಡಿಕೆ ತೋಟವನ್ನು ಮಾಡಲು ಪ್ರಾರಂಭ ಮಾಡಿದೆ. 8 ಎಕರೆ ಅಡಿಕೆ ತೋಟವನ್ನು ಮಾಡಿದ್ದೇನೆ. 8 ಎಕರೆ ಅಡಿಕೆ ತೋಟ ಮಾಡುವಾಗ ನಾನು ಮೊದಲು ರಾಸಾಯನಿಕ ಪದ್ಧತಿಯಲ್ಲೇ ಮಾಡ್ತಾ ಇದ್ದೆ. ಸೊ ಆ ನಂತರದಲ್ಲಿ ನಾನು ಅಡಿಕೆ ಹಾಳೆ ತಟ್ಟೆಗಳನ್ನ ಪ್ಲೇಟ್ ಮಾಡುವಂತ ಮಿಷನ್ ಅನ್ನು ತಗೊಂಡು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಪ್ರಾರಂಭ ಮಾಡಿ ಮೆಷಿನ್ ತಗೊಂಡು ಅದಕ್ಕೆ ಬೇಕಾದ ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿ ಅದಕ್ಕೆ ಗೋಡೌನ್ ಎಲ್ಲ ಕಟ್ಕೊಂಡು ಎಲ್ಲ ಮಾಡಿದೆ. ಸೊ ಅದೇ ಟೈಮಿಗೆ ಈ ದೇಶವ್ಯಾಪ್ತಿ ಕೊರೋನಾ ಬಂದ್ಬಿಟ್ಟು ನನ್ನ ಪ್ರಾಡಕ್ಟ್ಗೆ ಎಲ್ಲೂ ಮೂವ್ಮೆಂಟ್ ಆಗದಲೇ ಮಾರ್ಕೆಟ್ ಇಲ್ದಲೇ ಸುಮಾರು 2 ಲಾರಿ ಲೋಡ್ ಅಷ್ಟು ಒಂದು ಪ್ರಾಡಕ್ಟ್ ಸ್ಟಾಪ್ ಆಯ್ತು. ಸೊ ಆ ನಂತರದ ದಿನಗಳಲ್ಲಿ ಏನ್ ಮಾಡ್ಬೇಕು ಅಂತ ನಾನು 2 ಜನ ಲೇಬರ್ಸ್ ಇಟ್ಕೊಂಡಿದ್ದೆ. ಆ ಲೇಬರ್ಸ್ ಇಲ್ಲ ನಾವೆಲ್ಲೂ ಹೋಗಲ್ಲ, ನೀವೇ ಏನಾದ್ರು ಕೆಲಸ ಮಾಡಿ. ನಾನು ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ ಆ ಲೇಬರ್ಸ್ ಅಣ್ಣ ನಾವು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಆಗ ನಾನು 1-2 ಹಸುಗಳನ್ನು ತಗೊಂಡು ನಮ್ಮ ತೋಟದ ಕೆಲಸದ ಜೊತೆಗೆ 2 ಹಸುಗಳನ್ನು ತಗೊಂಡು ಅವರು ನೋಡ್ಕೊಂಡು ಹೋಗ್ತಾರೆ, ನಮಗೂ ಅನುಕೂಲ ಆಗ್ತದೆ ಅಂತ 2 ಹಸುಗಳಿಂದ ಪ್ರಾರಂಭ ಮಾಡಿದ ನಾನೇನು ಸಾಲ ಮಾಡಲಿಲ್ಲ, ಬೇರೆ ದುಡ್ಡು ತರಲಿಲ್ಲ. ಹೈನುಗಾರಿಕೆ ಹೇಗೆ ಮಾಡಿದೆ ಅಂದ್ರೆ 2 ಹಸು ತಗೊಂಡೆ, 2 ಹಸು ಮಾತ್ರ ನಾನು ದುಡ್ಡು ಇನ್ವೆಸ್ಟ್ ಮಾಡಿದ್ದೆ. ಆ ದುಡ್ಡನ್ನ ಕೂಡಿಟ್ಟು ಆ ಹಣದಲ್ಲಿ ಮತ್ತೆ 2 ಹಸು ತಗೊಂಡೆ. ಮತ್ತೆ ಒಂದು 6 ತಿಂಗಳ ನಂತರ ಮತ್ತೆ 1-2 ಹಸು ತಗೊಂಡು ಒಟ್ಟು 10 ಹಸುಗಳನ್ನ ತೆಗೆದುಕೊಂಡು 10 ಹಸುಗಳಿಂದ ಇವತ್ತು 52 ಹಸುಗಳಾಗಿದೆ. ನಾನು ಕೇವಲ ತೆಗೆದುಕೊಂಡಿದ್ದ ಹಸುಗಳು 10 ಅಷ್ಟೇ, 10ರಿಂದ 52 ಆಗಿದೆ. ಆಮೇಲೆ ನಮ್ಮ ಊರಿನಲ್ಲಿ ಹಾಲನ್ನ ಕಲೆಕ್ಷನ್ ಮಾಡಲಿಕ್ಕೆ KMF ನವ್ರದ್ದು ಕಲೆಕ್ಷನ್ ಪಾಯಿಂಟ್ ಇರಲಿಲ್ಲ. ನಾನೇ ನಮ್ಮ ಊರಲ್ಲಿ ಯಾಕೆ ಮಾಡಬಾರ್ದು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂಗೆ ಓಡಾಡಿ KMF ನವ್ರ ಜೊತೆ ಒಡನಾಟ ಇಟ್ಕೊಂಡು ಓಡಾಡಿ ನಮ್ಮೂರಿಗೆ ಒಂದು ಲಿಂಗಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ಅಂತ ಒಂದು ನಾನೇ ಸಂಸ್ಥಾಪಕ ಅಧ್ಯಕ್ಷನಾಗಿ ಮಾಡಿದ್ದೀನಿ. ಅದು ನನಗೂ ಅನುಕೂಲ ಆಗಿದೆ, ಇಡೀ ನಮ್ಮ ಗ್ರಾಮಸ್ಥರಿಗೂ ಅನುಕೂಲ ಆಗಿದೆ. 3 ಕಿಲೋಮೀಟರ್ ಹಾಲನ್ನ ತಗೊಂಡು ಬೇರೆ ಹಳ್ಳಿಗೆ ಹಾಕ್ಬೇಕಾಯ್ತು. ಸೊ ಅದು ಒಂದು ಅನುಕೂಲ ಆಯ್ತು. ಒಂದು 4 ಜನಕ್ಕೆ ಕೆಲಸ ಕೊಟ್ಟಿರುವ ಒಂದು ಹೆಮ್ಮೆ ನನಗಿದೆ. ಆಮೇಲೆ 52 ಹಸುಗಳಿಂದ ನನಗೆ ಯಥೇಚ್ಛವಾದ ಗೊಬ್ಬರ ಸಿಗ್ತದೆ. ಎರೆಹುಳು ಗೊಬ್ಬರ ಮಾಡ್ತಾ ಇದ್ದೀನಿ. ಎರೆಹುಳು ಗೊಬ್ಬರ ಸುಮಾರು ಒಂದು ವರ್ಷಕ್ಕೆ ನಾನು ಏನಿಲ್ಲ ಅಂದ್ರೆ 6-7 ಲಕ್ಷ ರೂಪಾಯಿ ಎರೆಹುಳು ಗೊಬ್ಬರವನ್ನು ಮಾರಾಟ ಮಾಡ್ತಾ ಇದ್ದೇನೆ. ನಾನು ನಮ್ಮ ತೋಟಕ್ಕೆ ಉಪಯೋಗಿಸಿ ಬೇರೆ ರೈತರಿಗೂ ಕೂಡ ನಾನು ಕೊಡ್ತಾ ಇದ್ದೇನೆ. ಅದು ನನಗೆ ತುಂಬಾ ಹೆಮ್ಮೆ ಇದೆ. ಆ ನಂತರದಲ್ಲಿ ನಮ್ಮ ಹಸುಗಳಿಂದ ಎಲ್ಲ ಹಸುಗಳಿಂದ ಬಂದಂತ ಗಂಜಲ ಇದೆಯಲ್ಲ, ಆ ಗಂಜಲವನ್ನು ಒಂದೇ ಕಡೆ ಸ್ಟೋರ್ ಮಾಡಲಿಕ್ಕೆ ಒಂದು 25,000 ಲೀಟರ್ದು ಒಂದು ಟ್ಯಾಂಕ್ ಕಟ್ಸ್ಕೊಂಡಿದ್ದೀನಿ. ಅದಕ್ಕೆ ಸಗಣಿ, ಪೂರ್ತಿ ಸಗಣಿ ಅಲ್ಲ, 30% ಸಗಣಿ ಆ ಟ್ಯಾಂಕಿ ಬರ್ತದೆ, ನೀರು ಬರ್ತದೆ, ಹಸುಗಳು ಸ್ನಾನ ಮಾಡಿಸಿದಾಗ ನೀರು ಬರ್ತದೆ. ಅದೆಲ್ಲ ಒಂದು 25,000 ಲೀಟರ್ ಸ್ಟೋರೇಜ್ ಆಗೋ ಟ್ಯಾಂಕ್ ಇದೆಯಲ್ಲ, ಸೊ ಅದನ್ನ ನಮ್ಮ ತೋಟಕ್ಕೆ ಲಿಫ್ಟ್ ಮಾಡಿ ನಮ್ಮ ತೋಟಕ್ಕೆ ಹಾಕ್ತಾ ಇದ್ದೀನಿ. ನಾನು ಹಿಂದೆ ರಾಸಾಯನಿಕ ಪದ್ಧತಿಯಲ್ಲಿ ಮಾಡ್ತಕ್ಕಂಥ ತೋಟ ಈಗ ಸಂಪೂರ್ಣ 7-8 ವರ್ಷಗಳ ಈಚೆಗೆ 100ಕ್ಕೆ 100 ಸಾವಯವ ಪದ್ಧತಿಯಲ್ಲಿ ಅಡಿಕೆಯನ್ನು ಬೆಳೀತಾ ಇದ್ದೇನೆ. 100ಕ್ಕೆ 100 ಯಾವುದೇ ಅನುಮಾನವಿಲ್ಲ. ಸಂಪೂರ್ಣ ನಮ್ಮ ಎರೆಹುಳು ಗೊಬ್ಬರ, ಗಂಜಲ, ಕೊಟ್ಟಿಗೆ ಗೊಬ್ಬರ ಯಥೇಚ್ಛವಾಗಿದೆ. ಯಾವುದೇ ರೋಗ ಇಲ್ಲ, ಕ್ವಾಲಿಟಿ ಆದ ಅಡಿಕೆ ಬರುತ್ತೆ. ಯಾವ ರೋಗ ಮುಕ್ತವಾದ ತೋಟ ನಮ್ದಾಗಿದೆ. ಆಮೇಲೆ ಏನು ಗಂಜಲ ಬರ್ತದಲ್ಲ, ಆ ಗಂಜಲವನ್ನ 2 ರೂಪಾಯಿ ಲೀಟರ್ ನಂಗೆ ನಾನು ಮಾರಾಟ ಮಾಡ್ತಾ ಇದ್ದೇನೆ. ಅದರಿಂದನೇ ಸುಮಾರು 6-7 ಲಕ್ಷ ರೂಪಾಯಿ ದುಡ್ಡು ಬಂದಿದೆ ನನಗೆ. ಹಸುವಿನ ಗಂಜಲದಿಂದ 6-7 ಲಕ್ಷ ರೂಪಾಯಿ ದುಡ್ಡು ಬಂದಿದೆ. ನಮ್ಮ ಭಾಗದ ಸುತ್ತಮುತ್ತ ಭಾಗದ ರೈತರು ಅದನ್ನ ತಗೊಂಡು ಹೋಗ್ತಾ ಇದ್ದಾರೆ. ಆ ನಂತರ ಎಲ್ಲಾ ಜಾತಿಯ ಎಲ್ಲಾ ವೆರೈಟಿಯ ಹಸುಗಳು, HF, ಜೆರ್ಸಿ, ಸಾಯಿವಾಲು, ಗಿರ್ರು, ಮಲ್ನಾಡ್ ಗಿಡ್ಡ, ನಮ್ಮ ಲೋಕಲ್ ವೆರೈಟಿ ಈ ತರ ಇದೆ. ಆಮೇಲೆ ಒಂದು ಪುಂಗನೂರ್ ವೆರೈಟಿ ಒಂದು ಸಾಕ್ಬೇಕಂತ ನಾನು ನಮ್ಮ ಮನೆಯವರು ಮಾತಾಡ್ತಾ ಇದ್ವಿ. ಅದಕ್ಕೆ ಅದನ್ನ ಪುಂಗನೂರ್ದು ಒಂದು ಸ್ಪೆಷಲ್ ಆಗಿ ಮೊನ್ನೆ ನಾನು ಮಾತಾಡಿದಾಗ
ದಾವಣಗೆರೆ ಹತ್ರ ಒಬ್ಬರು ಡಾಕ್ಟ್ರು ಆ ಪುಂಗ್ನೂರು ವೆರೈಟಿದು ಸೆಮೆನ್ ತಂದು ನಮ್ಮ ಹಸುಗೆ ನಾನು ಮಾಡಿಸಿದ್ದೇನೆ. ಅದು ಏನಾಗ್ತದೆ, ಎಷ್ಟು ಮಟ್ಟಿಗೆ ಡೆವಲಪ್ ಆಗ್ತದೆ ನೋಡ್ಬೇಕಾಗಿದೆ. ಆ ನಂತರ ನಮ್ಮ ಮನೆಯಲ್ಲಿ ಪ್ರತಿ ತಿಂಗಳು ಒಂದೊಂದು ಹಸು ಕರು ಹಾಕೋದು. ಆ ಗಿಂಡದ ಹಾಲಿಗೂ ಕೂಡ ಡಿಮಾಂಡ್ ಇದೆ, ಕೇಳ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಇರ್ತಕ್ಕಂಥ ಸ್ವೀಟ್ ಸ್ಟಾಲ್ನವರು ಆ ಗಿಣ್ಣದಲ್ಲಿ ಗಟ್ಟಿ ಗಿಣ್ಣ ನಿಮ್ದು ಯಾವಾಗ ಆಗುತ್ತೆ ನಮಗೆ ಕೊಡಿ, ನಾವು ತಗೊಳ್ತೀವಿ. 200 ರೂಪಾಯಿ ಲೀಟರ್ ಅಂತ ಕೇಳ್ತಾ ಇದೆ. ಪ್ರತಿ ತಿಂಗಳು ನಮಗೆ ಸಿಗ್ತಾ ಇದೆ. ಹೀಗೆ ಮಜ್ಜಿಗೆಯನ್ನು ಮಾರಾಟ ಮಾಡ್ತೀವಿ. ಹೋಟೆಲ್ ತಗೊಂಡು ಮಜ್ಜಿಗೆನ ನಮ್ಮಿಂದ ತಗೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಅಡಿಕೆ ಬೆಳೆ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಅಡಿಕೆ ರೈತನಿಗೆ ಒಂದು ರೀತಿಯಲ್ಲಿ ವರದಾನ. ಯಾಕೆ ಅಂದ್ರೆ ನೀವು ಯಾವುದೇ ಬೆಳೆಗೆ ಎಷ್ಟು ಶ್ರಮ ಹಾಕ್ತಿರೋ ಅದು ಯಾವ ರೀತಿ ಬೆಳೆ ಬರುತ್ತೋ, ಮಳೆ ಏನಾಗುತ್ತೋ, ಏನ್ ಬೆಳೆ ಕೈ ಸಿಕ್ಕುತ್ತೋ ಗೊತ್ತಿಲ್ಲ. ಅಡಿಕೆಗೆ ನೀರು ಕರೆಕ್ಟಾಗಿ ಇದ್ರೆ ಅಡಿಕೆಗೆ 5-6 ವರ್ಷ ನಾವು ಕಷ್ಟಪಟ್ಟು ಬೆಳೆದ್ರೆ ನಿರಂತರವಾಗಿ ಆದಾಯ ಕೊಡ್ತಕ್ಕಂಥ ಬೆಳೆ ಅಡಿಕೆ. ನೀವು ರೈತರು ಅಡಿಕೆನ ಯಾರಾದ್ರೂ ನೀವು ಮಾಡ್ಬೇಕು ಅಂದ್ರೆ ನಂದು ಮೊದಲನೇ ಸಲಹೆ, ಯಾರೋ ರೈತರು ಅಡಿಕೆ ಸಸಿ ಕೊಡ್ತಾರೆ, ಆ ಸಸಿ ತಂದು ನೀವು ಅಡಿಕೆ ಸಸಿ ನಾಟಿ ಮಾಡಬಾರ್ದು. ನಾನು ಹೇಳುವುದೇನಂದ್ರೆ, ನಿಮಗೆ ಯಾರ ಹತ್ರ ಟ್ರಸ್ಟ್ ಇದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ನಾನು ಹೇಳೋದು ಯಾವ್ದಾದ್ರು ಒಂದು 35-40 ವರ್ಷ ಆಗಿರೋ ತೋಟಕ್ಕೆ ನೀವು ಹೋಗಿ ಅವ್ರ ಹತ್ರ ಬೀಜದ ಗೋಟು, ಆ ಮರ ಚೆನ್ನಾಗಿ ಹಿಡಿದಿರ್ಬೇಕು ಅಂತದ್ ಬೀಜದ ಗೋಟನ್ನ ನೀವು ತರಬೇಕು. ನೀವೇ ತಂದು ನೀವು ಅದನ್ನ ಬಿದಿರು ಬುಟ್ಟಿಯಲ್ಲಿ ಅಥವಾ ಗೋಣಿ ಚೀಲದಲ್ಲಿ ಅಥವಾ ಮರಳಿನಲ್ಲಿ ಹಾಕಿ ನೀವು ಅದನ್ನ ಪ್ಯಾಕೆಟ್ ಮೊಳಕೆ ಬರಕ್ಕೆ ಹಾಕ್ಬಿಡಿ. 90-95 ದಿವಸದಲ್ಲಿ ಅದು ಮೊಳಕೆ ಬರ್ತದೆ. ಆ ಮೊಳಕೆ ಬಂದಿದ್ದನ್ನ ನೀವು 2 kg ಪ್ಯಾಕೆಟ್ ಆದ್ರೂ ಮಾಡ್ಬೋದು, 5 kg ಪ್ಯಾಕೆಟ್, 10 kg ಪ್ಯಾಕೆಟ್, ಈ ತರದಲ್ಲಿ ಮಾಡಿ 2 kg ಪ್ಯಾಕೆಟ್ ಮಾಡಿದ್ರೆ 1 ವರ್ಷಕ್ಕೆ ಹಾಕ್ಬೋದು. 5 kg 10 kg ಪ್ಯಾಕೆಟ್ ಮಾಡಿದ್ದಾದ್ರೆ ಅದನ್ನ 2 ವರ್ಷದಲ್ಲಿ ಅಲ್ಲೇ ಪ್ಯಾಕೆಟ್ ಅಲ್ಲಿ ಬೆಳೆಸಿ ನೀವು ಭೂಮಿಗೆ ಹಾಕಿದ್ರೆ ಆ ಗಿಡ ಸದೃಢವಾಗಿ ತುಂಬಾ ಚೆನ್ನಾಗಿ ಹೆಲ್ತಿಯಾಗಿ ಕಾಂಡ ದಪ್ಪವಾಗಿ ಬಂದಿರುತ್ತೆ. ಅದನ್ನ ನೀವು ಹಚ್ಚಿದಾಗ ಬೇಗ ಫಸಲು ಬಂದಂಗೂ ಆಗುತ್ತೆ. ಆ ಗಿಡ ಯಾವುದೇ ಕಾರಣಕ್ಕೂ ನೀವು ಫೀಲ್ಡಿಗೆ ಹಾಕಿದಾಗ ಅದು ಒಣಗೋದಿಲ್ಲ, ಸಾಯೋದಿಲ್ಲ, ತುಂಬಾ ಚೆನ್ನಾಗಿ ಅತ್ಕೃಷ್ಟವಾಗಿ ಬರ್ತದೆ. ನಂತರ ಮಾತನಾಡಿದ ಜಿಸಿ ಸೋಮಶೇಖರಪ್ಪ ಅವರ ಪತ್ನಿ KHM ಉಮಾ. ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮಕ್ಕೆ ಶ್ರೀಯುತ ಸುಬ್ಬಣ್ಣ ಹಾಗೂ ಶ್ರೀಮತಿ ಗೌರಮ್ಮ ದಂಪತಿಗಳ ಜಮೀನಿನಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿದ್ದು ನಮಗೆ ತುಂಬಾ ಸಂತೋಷದ ವಿಷಯ. ನಮ್ಮ ಮನೆಯವ್ರ ಜೊತೆಗೆ ಎಲ್ಲಾ ಸಹಪಾಠಿಯಾಗಿ ಅವ್ರ ಕೆಲಸ ಏನ್ ಮಾಡ್ತಾರೆ ಅದರ ಸಹಪಾಠಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಫಸ್ಟ್ ನಾವು ಸ್ವಲ್ಪ ಅಡಿಕೆ ತೋಟ ಮಾಡ್ತಾ ಇದ್ವಿ, ಅದ್ರ ಜೊತೆಗೆ ಬಾಳೆ ಹಾಕಿದ್ವಿ, ಅದ್ರ ಜೊತೆಗೆ ಮತ್ತೆ ನಮ್ಮನೆಯವರು ಡ್ಯೂಟಿಗೆ ಹೋಗ್ತಾ ಇದ್ರು, ಬೆಳಗ್ಗೆ ಹೋದ್ರೆ ಸಂಜೆ ಬರ್ತಾ ಇದ್ರು. ಆಕ್ಚುಲಿ ಅಡಿಕೆ ಸುಲ್ಸೋದು, ಬೇಯಿಸೋದು, ತರೋದು ಎಲ್ಲ ನಾನೇ ನಿರ್ವಹಿಸ್ತಿದ್ದೆ. ನೀವು ಹೋಗಿ ನಾನು ಮಾಡ್ಕೊಳ್ತೀನಿ ಅಂತಂದು ಅವರು ಸಹಪಾಠಿಯಾಗಿ ಅವ್ರು ಕಳಿಸ್ತಾ ಇದ್ದೆ. ಹಾಗೆ ಮುಂದುವರಿತಾ ಅವರು ಅದನ್ನ ಬಿಟ್ಬಿಟ್ರು, ಡ್ಯೂಟಿ ಮಾಡೋದನ್ನ ಬಿಟ್ಬಿಟ್ರು. ಆಮೇಲೆ ಇದರಲ್ಲೇ ಜಾಸ್ತಿ ತೊಡಗಿಸ್ಕೊಂಡು ಈಗ ಒಂದಿಂದ ಅದೇ ಅಡಿಕೆ ಪ್ಲೇಟಿಂದ ಹೇಳಿದ್ರಲ್ಲ, ಅಡಿಕೆ ಪ್ಲೇಟಿಂದ ಎಲ್ಲ ಹೈನುಗಾರಿಕೆ ಬಂದಿದ್ವಿ. ಹೈನುಗಾರಿಕೆಯಲ್ಲಿ ಈಗ 10 ಹಸು ತಗೊಂಡಿದ್ದು 2 ಮಾಡ್ತಾ 10 ಹಸು ಆಯ್ತು. ತಗೊಂಡಿದ್ದು 10 ಹಸು ಈಗ 52 ಹಸು ಆಗಿದೆ. ಕರು ಹಸುರಿಂದ 52 ಹಸು ಆಗಿದೆ. ಬೆಳಗ್ಗೆ ಒಂದು 120 ಲೀಟರ್ ಹಾಲು ಕರಿತೀವಿ, ಸಂಜೆ 120 ಲೀಟರ್ ಹಾಲಾಗುತ್ತೆ. ಒಟ್ಟು ಹೆಚ್ಚು ಕಮ್ಮಿ 250 ಲೀಟರ್ ಹಾಲಾಗುತ್ತೆ. ಅದು ತುಂಬಾ ಚೆನ್ನಾಗಿದೆ. ಹಂತವಾಗಿ ಮಾಡ್ತಾ ಹೋಗ್ಬೇಕಷ್ಟೇ. ಒಂದೇ ಸರಿ ಅದು ಪ್ರಾಫಿಟ್ ಹಾಕಿ ಇನ್ಕಮ್ ಬರುತ್ತೆ ಅಂತ ಆಸೆ ಪಡಬಾರ್ದು. ಒಂದೇ ಸರಿ ಮಾಡಿದ್ರೆ ಅದು ಏನು ಇನ್ಕಮ್ ಬರಲ್ಲ. ಎರಡರಿಂದ ಒಂದು ಹಂತವಾಗಿ ಮಾಡ್ತಾ ಹೋದಾಗ ನಮಗೆ ಅದರಿಂದ ಆದಾಯ ಸಿಗುತ್ತೆ. ತುಂಬಾ ಖುಷಿ ಇದೆ. ಆರೋಗ್ಯ ದೃಷ್ಟಿಯಿಂದ ಹೋದ್ರೆ ಬೆಳಗಿನ ನಮ್ಮ ಕೆಲಸ ಕಾರ್ಯಗಳಿಗೆ ಬೇಗ ಹೇಳ್ತೀವಿ. ಹೆಣ್ಮಕ್ಳು ಅವ್ರ ಸಹಪಾಠಿಗಳೊಂದಿಗೆ ಯಜಮಾನರ ಜೊತೆ ಕೈಗೂಡಿಸಿದ್ರೆ ನಾವು ಮುಂದೆ ಬರ್ಬೋದು. ಅವರೊಬ್ಬರನ್ನೇ ಬಿಡಬಾರ್ದು. ನಾವು ಜೊತೆಗಾರರಾಗಿ ಕೆಲಸ ನಿರ್ವಹಿಸಿದ್ರೆ ಇನ್ನು ಹೆಚ್ಚಿನ ಮುಂದಾಗಿ ಹೆಚ್ಚಿನ ಬೆಳೆನೂ ಬೆಳಿಬೋದು. ಎಲ್ಲದರಲ್ಲೂ ಕಾರ್ಯನಿರ್ವಹಿಸಿದ್ರೆ ನಾವು ಸಹಪಾಠಿಗಳಾಗಿದ್ರೆ ಎಲ್ಲದರಲ್ಲೂ ಮುಂದಾಗ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಚೆನ್ನಾಗಿದೆ. ಹಸುಗುಳುದಿಂದ ಕರುಗಳಿಂದ ತುಂಬಾ ಚೆನ್ನಾಗಿದೆ. ಅದ್ರಲ್ಲಿ ಆರೋಗ್ಯ ವಿಚಾರದಲ್ಲಂತೂ ನಾವು ಎಲ್ಲದರಲ್ಲೂ ಭಾಗಿಯಾದ್ರೆ ನಮ್ಮ ಆರೋಗ್ಯದಲ್ಲಿ ಚೆನ್ನಾಗಿ ಆರೋಗ್ಯಕರವಾಗಿರ್ತೀವಿ ಅಂತ. ಅದ್ರ ಜೊತೆಲಿ ನನ್ನ ಮಕ್ಕಳನ್ನು ಸಹ, ನನ್ನ ಮಕ್ಕಳನ್ನು ಬಿಟ್ಟಿಲ್ಲ. ನನ್ನ ಮಗ MBBS ಮಾಡ್ತಾ ಇದ್ದಾನೆ, ಬಾಗಲಕೋಟೆ ಮುಗಿಸ್ಕೊಂಡು ಈಗ MD ಎಂಟ್ರೆನ್ಸ್ ಎಕ್ಸಾಮ್ ತಗೊಂತಾ ಇದ್ದಾನೆ ಹುಬ್ಳಿಯಲ್ಲಿ. ನನ್ನ ಮಗಳು ಇಲ್ಲೇ ಇದ್ದಾಳೆ, ನ್ಯಾಚುರೋಪತಿ ಅಂಡ್ ಯೋಗ ಸೈನ್ಸ್ ಮಾಡ್ತಾ ಇದ್ದಾಳೆ. ಅವಳು ಗುಜರಾತ್ ಇದ್ದಾಳೆ, ಅವಳು ಅಡುಗೆ ಮಾಡ್ತಾ ಇದ್ದಾಳೆ. ಅವಳನ್ನು ನಾನು ಎಲ್ಲಾ ಕೆಲಸದಲ್ಲಿ ಆಕ್ಚುಲಿ ನನ್ನ ಮಗಳು ಅಂತ ಹೇಳಕ್ಕೆ ಕೆಲಸ
ಮಾಡ್ಲಿಕ್ಕೆ ಬಹಳ ಇಷ್ಟಪಡ್ತಿದೀನಿ. ಅವಳು ನಾನು ಏನ್ ಮಾಡ್ತೀನಿ ಅದೆಲ್ಲ ಹಾಲು ಕರಿತಾಳೆ, ಸಗಣಿ ತುಂಬ್ತಾಳೆ, ಮೇವು ಹಾಕ್ತಾಳೆ, ಎಲ್ಲ ಕೆಲಸನೂ ಮಾಡ್ತಾಳೆ, ಸೆಪ್ಟೆ ಕೊಡ್ತಾಳೆ, ಸೆಪ್ಟೆ ಕಟ್ ಮಾಡ್ತಾಳೆ. ಬಟ್ ನಾನು ಎಲ್ಲದನ್ನ ಅವಳೊಂದು ಕೆಲಸ ಕಲಿಸ್ಬೇಕು. ಹೆಣ್ಮಕ್ಳು ನಮ್ದು ಪಾತ್ರ ಬಹಳ ಇರುತ್ತೆ, ಹೆಣ್ಮಕ್ಳು ಪಾತ್ರ ಬಹಳ ಇರುತ್ತೆ. ಅದರಲ್ಲಿ ನಮ್ಮ ಮಕ್ಕಳನ್ನ ನಾವು ಜೊತೆಗೂಡಿಸ್ಕೊಂಡು ನಾವು ಕೆಲಸ ಕಲಿಸಿದ್ರೆ ಮುಂದಿನ ಜೀವನದಲ್ಲಿ ನಾವು ರೈತ ಜೀವನ ಅಳವಡಿಸ್ಬೇಕು, ಮಕ್ಕಳಿಗೆ ಅದನ್ನ ಕಲಿಸ್ಬೇಕು. ಮಕ್ಕಳನ್ನ ನಮ್ಮ ಜೊತೆ ಕರ್ಕೊಂಡು ಹೋದ್ರೆ ನಾವು ಅವ್ರನ್ನು ಸ್ವಲ್ಪ ಅದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡ್ರೆ ಇನ್ನು ಮುಂದಿನ ದಿನಗಳಿಗೆ ಏನೇನಾಗುತ್ತೋ ಗೊತ್ತಿಲ್ಲ, ಆರೋಗ್ಯ ದೃಷ್ಟಿಯಿಂದನಾದ್ರೂ ನಾವು ಸ್ವಲ್ಪ ಇದಾಗ್ಬೋದು ಅಂತೇಳಿ ಮಕ್ಕಳನ್ನ ತೊಡಸ್ಕೊಳ್ರಿ, ಅವ್ರನ್ನ ಕಲಿಸ್ಕೊಂಡು ಅವ್ರನ್ನ ಸ್ವಲ್ಪ ಅದನ್ನ ಅರಿವು ಮಾಡ್ಕೊಡ್ರಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದ್ರಲ್ಲಿ ನನ್ನ ಮಕ್ಕಳನ್ನ ಬಗ್ಗೆ ಹೇಳಿಕ್ಕೆ ನನಗೆ ಬಹಳ ಇಷ್ಟ, ಬಹಳ ಖುಷಿನೂ ಇದೆ. ಆದ್ರೆ ಇಲ್ಲಿ ಕರ್ಸಿ ಅದರಲ್ಲೂ ನಮ್ಮ ಗೌರಮ್ಮ ಸುಬ್ಬಣ್ಣ ಅವ್ರ ಜೊತೆಗೆ ದಂಪತಿಗಳಿಂದಲೇ ತಾನೇ ಮೇಲ್ ಬಂದಿರೋದು. ಇಷ್ಟೆಲ್ಲ ಕೆಲಸ ಮಾಡಿದ್ರು ಎಲ್ಲರೂ ದಂಪತಿಗಳಿಂದ ಕೂಡಿ ಮಾಡಿದ್ರೆ ಮುಂದುವರಿಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಈ ಸ್ಥಳಕ್ಕೆ ಕರೆದು ನಮ್ಮನ್ನ ಸನ್ಮಾನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೆ ಕೇಶವಮೂರ್ತಿ ಸರಿಗೆ ತುಂಬಾ ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಇದೇ ಸಂದರ್ಭದಲ್ಲಿ ಜಿಸಿ ಸೋಮಶೇಖರಪ್ಪ ಹಾಗೂ ಕೆಎಚ್ಎಂ ಉಮಾ ದಂಪತಿಗಳಿಗೆ ಕೃಷಿ ರತ್ನ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ವಿಜ್ಞಾನಿ ಡಾಕ್ಟರ್ ಜಿಕೆ ರಾಮೇಗೌಡ ತಮ್ಮ ಅತಿಥಿ ಭಾಷಣದಲ್ಲಿ ತೋಟಗಾರಿಕೆಯಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಬರೀ ತೋಟಗಾರಿಕೆ ಅಂತೇಳಿ ಒಂದು ಸೆಪರೇಟ್ ಮಾಡ್ಕೊಂಡು ಹೋಗಬೇಡಿ, ಸಮಗ್ರವಾಗಿ ಎಲ್ಲ ಕೃಷಿ ಕಸುಬಿನಲ್ಲಿ ಬರಬೇಕಾದಂತ ಎಲ್ಲ ಅಂಶಗಳಿವೆ. ದನ ಕರುಗಳಿರಬೇಕು, ನಿಮ್ಮ ತೋಟ ಇರಬೇಕು, ಹೊಲದ ಫಸಲುಗಳಿರಬೇಕು, ಧಾನ್ಯದ ಕಾಳುಗಳಿರಬೇಕು, ತರಕಾರಿಗಳಿರಬೇಕು. ಪ್ರತಿಯೊಂದು ನಿಮಗೆ ನಿಮ್ಮ ಅಡಿಗೆ ಮನೆಯಲ್ಲಿ ಏನೇನು ನೀವು ಬಳಸ್ತೀರೋ ಅವೆಲ್ಲವೂ ನಿಮ್ಮ ಹೊಲದಿಂದ ಬಂದ್ರೆ ಬಹಳ ಶ್ರೇಷ್ಠ. ಎಲ್ಲವನ್ನೂ ಅಲ್ಲಿ ಮಾರ್ಕೆಟ್ನಲ್ಲಿ ಸಿಗುತ್ತೆ ಅಂತೇಳಿ ಬೇಡ. ಈಗಾಗಲೇ ನಗರ ಪ್ರದೇಶದಲ್ಲಿ ಬಹಳಷ್ಟು ಜನ ತಾರಸಿ ಮೇಲೆ ಬೆಳೆಯೋಕೆ ಶುರು ಮಾಡಿದ್ದಾರೆ. ಆದ್ರೆ ಅದೃಷ್ಟವಶಾತ್ ನಿಮ್ಮ ಹತ್ರ ಎಲ್ಲರತ್ರನೂ ಜಮೀನಿದೆ. ಹಿಂದೆ ಎಲ್ಲ ನಿಮ್ಮಲ್ಲೇ ಏನು ಕೀರೆ ಮಡಿಗಳಿರ್ತಾ ಇದ್ವು ಅಥವಾ ಹಿತ್ಲಿರ್ತಿತ್ತು. ಕರ್ಬೇವಿನ ಗಿಡಕ್ಕಾದ್ರೂ ಹಿತ್ಲಲ್ಲಿ ಇಟ್ಕೊಂಡಿರ್ತಿದ್ರಿ, ಅಥವಾ ನುಗ್ಗೆ ಸೊಪ್ಪು ಇರ್ತಿತ್ತು. ಈಗ ದುರಾದೃಷ್ಟ ಯಾವೂ ಇಲ್ಲ, ಎಲ್ಲನೂ ಕೂಡ ನಂಜನಗೂಡು ಮೈಸೂರಿನಿಂದ ತಗೊಂಬತ್ತಾ ಇದ್ದೀರಿ. ಅದನ್ನ ಆದಷ್ಟು ಕಡಿಮೆ ಮಾಡಿ, ಜೀವನಕ್ಕೂ ಕೂಡ ಖರ್ಚು ಕಡಿಮೆ ಮಾಡಿಕೊಂಡ್ರೆ ಬಹಳ ಅನುಕೂಲ. ವ್ಯವಸಾಯಕ್ಕಷ್ಟೇ ಅಲ್ಲ, ಮತ್ತೆ ನಮ್ಮ ಸುಬ್ಬಣ್ಣ ಅವರು ಹೇಳೋ ರೀತಿ ಹೊರಗಡೆಯಿಂದ ತಂದು ಮಾಡಿದ್ರೆ ಅದು ಸಾವಯವ ಕೃಷಿ ಆಗೋದಿಲ್ಲ. ನಮ್ಮ ಭೂಮಿಯಿಂದ ಎಲ್ಲವೂ ಹೊರಗೆ ಹೋಗ್ಬೇಕೆ ಹೊರತು ಭೂಮಿಗೆ ಹೊರಗಡೆಯಿಂದ ಏನು ಬರಬಾರ್ದು. ಅಂದ್ರೆ ದನಕರದ ಗೊಬ್ಬರವೂ ಸಹ ನಿಮ್ಮ ಭೂಮಿ ಒಳಗಿಂದನೇ ಬರಬೇಕು. ನಿಮ್ಮ ಬೇಲಿ ಏನ್ ಹಾಕೊಂಡವ್ರೆ ಸುಬ್ಬಣ್ಣವರು, ಆ ಬೇಲಿ ಒಳಗೇನೆ ಎಲ್ಲ ತಯಾರಾಗಿ ಇಲ್ಲಿಂದ ಉತ್ಪನ್ನ ಹೊರಗೆ ಹೋಗ್ಬೇಕು. ಹಾಗಿದ್ರೆ ಮಾತ್ರ ನಮಗೊಂದು ಸುಸ್ಥಿರತೆ ಇರ್ತದೆ, ಆ ಮಣ್ಣಿನಲ್ಲಿ ಆರೋಗ್ಯ ಇರ್ತದೆ. ಈ ವಿಷಯವಾಗಿ ಹೆಚ್ಚುವಾಗಿ ಏನಾದ್ರೂ ಮಾಹಿತಿ ಬೇಕು ಅಂದ್ರೆ ನೀವು ಯಾವಾಗಾದ್ರೂ ನನ್ನ ನಂಬರ್ ನಿಮ್ಮ ಆಕಾಶವಾಣಿಗೆ ಯೂಟ್ಯೂಬ್ ನಲ್ಲಿ ಹೊಡೆದ್ರೆ ಸಿಗುತ್ತೆ. ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಸಂಸ್ಥೆಯ ನಿರ್ದೇಶಕರಾದ ಡಿಎನ್ ಹರ್ಷ ಅವರು ಬರೆದಿರುವ ಬಣ್ಣಾರಿ ಜೈವಿಕ ಸಿರಿ ಪುಸ್ತಕವನ್ನ ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಯಿತು. ಪುಸ್ತಕ ಕುರಿತು ಡಿಎನ್ ಹರ್ಷ ಮಾತನಾಡಿದರು. ಇವತ್ತು ಬನ್ನಾರಿ ಜೈವಿಕ ಸಿರಿ ಏನೋ ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ಇದು ನನ್ನ 38ನೇ ಪುಸ್ತಕ. ಈ ಪುಸ್ತಕದಲ್ಲಿ ನಮ್ಮ ಕೃಷಿಕರು ಸಾವಯವ ಕೃಷಿ ಮಾಡಬೇಕನ್ನೋ ಒಂದು ತುಡಿತ ಹೆಚ್ಚಾಗ್ತಿರೋದ್ರಿಂದ ಜೈವಿಕ ಗೊಬ್ಬರಗಳಂದ್ರೆ ಏನು, ವ್ಯಾಮು, ಮೈಕರೈಜಾ, ಈ ಥರ ಪ್ರತಿಯೊಂದು ನಾವು ಸಾವಯವ ಕೃಷಿಗೆ ಏನೇನು ಬಳಕೆ ಮಾಡಬೇಕು ಆ ಗೊಬ್ಬರಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಯಾವ ಬೆಳೆಗೆ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಯಾವ ಟೈಮಲ್ಲಿ ಹಾಕಬೇಕು ಇತ್ಯಾದಿ ವಿವರಗಳು ಇದೆ. ಈ ಬನ್ನಾರಿ ಅಂತ ಹೆಸರು ಯಾಕೆ ಇಟ್ಟಿದ್ದೀನಿ ಅಂದರೆ, ಇಲ್ಲಿ ಪರಿಪೂರ್ಣವಾಗಿ ಬನ್ನಾರಿ ಒಂದು ಶುಗರ್ ಫ್ಯಾಕ್ಟ್ರಿಲಿ ಬನ್ನಾರಿ ಜೈವಿಕ ಘಟಕ ಅಂತ ಒಂದು ಇದೆ. ಅದು ನಮ್ಮ ನಂಜನಗೂಡು ಹತ್ರ ಹಳಗಂಚಿ ಗ್ರಾಮದಲ್ಲಿರೋ ಶುಗರ್ ಫ್ಯಾಕ್ಟ್ರಿಲಿದೆ. ಅಲ್ಲಿ ಅವರು ಬಯೋಸೂಫರು, ಬಯೋಫಾಸ್ಫೇಟು ಈ ಥರ ಪ್ರತಿಯೊಂದೂ ಅವರು ತಯಾರು ಮಾಡ್ತಾರೆ. ಇದರಿಂದ ಅವರು ಫ್ಯಾಕ್ಟ್ರಿಗಳಲ್ಲಿ ಯಾವ್ಯಾವ ಗೊಬ್ಬರಗಳು ತಯಾರಾಗ್ತಾ ಇದೆ ಅದನ್ನು ನಾನು ಬಳಕೆನೂ ಮಾಡ್ತಾ ಇದ್ದೀನಿ. ನಾನು ನನ್ನ ಜಮೀನುಗಳಲ್ಲಿ ಬಳಕೆ ಮಾಡ್ತಾ ಇದ್ದೀನಿ. ಈ ಒಂದು 3 ವರ್ಷದ ಅನುಭವ ಎಲ್ಲ ಸೇರಿಸಿ ಈ ಪುಸ್ತಕದಲ್ಲಿ ಬಂದಿದ್ದೀನಿ. ಹಾಗೆ ಈ ಪುಸ್ತಕದ ವಿಶೇಷವಾಗಿ ಏನಪ್ಪ ಅಂದರೆ, ಈ ಬನ್ನಾರಿ ಶುಗರ್ ಫ್ಯಾಕ್ಟ್ರಿ ಫೌಂಡರ್ ಆಗಿರುವ ಎಸ್ ವಿ ಬಾಲಸುಬ್ರಹ್ಮಣ್ಯ ಅವ್ರ ಬಗ್ಗೆ
ಒಂದು ಕಿರು ಪರಿಚಯ ಮಾಡಿಕೊಟ್ಟಿದ್ದೀನಿ. ಅವರು 17ನೇ ವಯಸ್ಸಿಗೆ ತನ್ನ ತಂದೆ ಕಳ್ಕೊಂಡ್ರು, ರೈತರ ಮಗ. ತಂದೆ ಕಳ್ಕೊಂಡ್ರು ಕೂಡ CA ಓದಿ ಮುಂದೆ ಹಂತವಾಗಿ ಬೆಳೆದು ಇವತ್ತು 5 ಸಕ್ಕರೆ ಫ್ಯಾಕ್ಟ್ರಿ ಓಪನ್ ಮಾಡಿದ್ದಾರೆ, ಅಂದರೆ ಸ್ಥಾಪನೆ ಮಾಡಿದ್ದಾರೆ. ಹಾಗೆ ಅವ್ರದ್ದೇ ಆದ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಪಬ್ಲಿಕ್ ಸ್ಕೂಲ್ಗಳಿದೆ, ಎಷ್ಟೋ ಚಾರಿಟಿ ಸಂಸ್ಥೆಗಳು ಕೂಡ ಮಾಡಿದ್ದಾರೆ. ಅವರು ತನ್ನ ರೈತರುಗಳು ಈ ಸಾವಯವ ಕೃಷಿಗೆ ಬರಬೇಕು, ಕಬ್ಬನ್ನ ಉತ್ತಮವಾಗಿ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಒಂದು 30 ವರ್ಷದಿಂದ ತಮ್ಮ ತಮಿಳುನಾಡಲ್ಲಿ ಸತ್ಯಮಂಗಲದಲ್ಲಿ ಈ ಬಯೋ ಫರ್ಟಿಲೈಸರ್ ಯೂನಿಟ್ನ ಅವರು ಸ್ಥಾಪನೆ ಮಾಡಿರ್ತಾರೆ. ಅದು ಮುಂದಿನ ದಿನಗಳಲ್ಲಿ ತನ್ನ ರೈತರಲ್ಲದೆ ಇತರ ರೈತರುಗಳಿಗೂ ತಲುಪಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಬನ್ನಾರಿ ಜೈವಿಕ ಘಟಕನ ಸ್ಥಾಪನೆ ಮಾಡಿ ಅದ್ರ ಮುಖಾಂತರ ಲಕ್ಷಾಂತರ ರೈತರುಗಳಿಗೆ ಆ ಒಂದು ಬನ್ನಾರಿ ಬಯೋ ಪ್ರಾಡಕ್ಟ್ಸ್ಗಳನ್ನ ತಲುಪಿಸೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವನ್ನು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಮ್ಮ ರೈತರುಗಳಿಗೆ ಅನುಕೂಲ ಆಗಬೇಕು. ಮತ್ತು ಏನು ಇವತ್ತು ಕೆಮಿಕಲ್ ಬಳಕೆ ಮಾಡಿ ನಮ್ಮ ಭೂಮಿ ವಿಷಮುಕ್ತವಾಗಿದೆ, ಮತ್ತು ಅದಕ್ಕಿಂತ ಹೆಚ್ಚಾಗಿ ಖರ್ಚು ಜಾಸ್ತಿ ಆಗ್ತಿದೆ. ಇವತ್ತು ಒಂದು DAP ಮೂಟೆ ಹೆಚ್ಚು ಕಡಿಮೆ ಹಿಂದೆ ಎಲ್ಲ ಒಂದು 500 ರೂಪಾಯಿ ಸಿಗ್ತಿದ್ದು, ಇವತ್ತೆಲ್ಲ 2000 ಚಿಲ್ಲರೆ ಆಗ್ತಾಯಿದೆ, ಮತ್ತು ಅದರ ಅಭಾವನೂ ಇದೆ. ಹಾಗೆ ಈ ಎಲ್ಲ ಕಾರಣಗಳಿಂದ ನಮ್ಗೆ ಒಂದು ಆಲ್ಟರ್ನೇಟಿವ್ ಬೇಕು ಅಂದರೆ ನಾವು ಜೈವಿಕ ಗೊಬ್ಬರಗಳಿಗೆ ಹೋಗಬೇಕು. ಆ ಜೈವಿಕ ಗೊಬ್ಬರಗಳು ಸುಲಭವಾಗಿ ಎಲ್ಲ ಕಡೆ ಸಿಗ್ತಾ ಇಲ್ಲ, ಮತ್ತು ಕ್ವಾಲಿಟಿ ಕೂಡ ಇರಬೇಕು. ಆಗಿದ್ದರೆ ಮಾತ್ರ ನಾವು ಜೈವಿಕ ಗೊಬ್ಬರ ಬಳಕೆ ಮಾಡೋಕ್ಕಾಗೋದು. ಈ ನಿಟ್ಟಿನಲ್ಲಿ ನಾನೊಬ್ಬ ರೈತನಾಗಿ ಅದನ್ನು ಬಳಕೆ ಮಾಡೋ ಒಂದು ಅನುಭವದಿಂದ ಈ ಒಂದು ಬನ್ನಾರಿ ಜೈವಿಕ ಕೃಷಿಯನ್ನು ಪುಸ್ತಕನ ಬಿಡುಗಡೆ ಮಾಡಿದ್ದೀನಿ. ಇದನ್ನು ರೈತರುಗಳು ತಮ್ಮ ಮನೆಗಳಲ್ಲಿ ಇಟ್ಕೊಂಡು ತಮ್ಗೆ ಬೇಕಾದಾಗ ಮಾಹಿತಿಗಳನ್ನ ಪಡ್ಕೊಳ್ಬೋದು. ಆ ರೀತಿ ರೈತರುಗಳು ಸುಲಭವಾಗಿ ಅರ್ಥ ಆಗೋ ರೀತಿಲಿ ಈ ಪುಸ್ತಕನ ಬರೆದಿದ್ದೀನಿ. ಇದ್ರ ಬೆಲೆ ಒಂದು 100 ರೂಪಾಯಿ ಇದೆ. ಯಾವುದು ಫ್ರೀ ಕೊಡಬೇಡ್ದು ಅನ್ನೋ ಉದ್ದೇಶದಿಂದ ಒಂದು 80 ಪೇಜ್ ಬುಕ್ ಇದೆ. ಫ್ರೀ ಕೊಡಬಾರ್ದು ಉದ್ದೇಶದಿಂದ 100 ರೂಪಾಯಿ ಚಾರ್ಜ್ ಇಟ್ಟಿದ್ದೀನಿ. ನೀವು ಅಗತ್ಯ ಇದ್ದರೆ ನೀವು ಅದನ್ನು ತೆಗೆದುಕೊಂಡು ನಿಮ್ಮ ಮನೆಗಳಲ್ಲಿ ಇಟ್ಕೊಳ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಬಾನು ಕೃಷಿ ಬೆಳಕು ಕಾರ್ಯಕ್ರಮದಲ್ಲಿ ಅದು ರೈತರ ಸಮ್ಮುಖದಲ್ಲಿ ಈ ಬುಕ್ ಬಿಡುಗಡೆ ಮಾಡ್ತಾ ಇರೋದು ಒಂದು ಸಂತೋಷದ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು. ಇದೇ ಸಂದರ್ಭದಲ್ಲಿ ನಂಜನಗೂಡು ತಾಲೂಕು ಸೂರಹಳ್ಳಿ ಗ್ರಾಮದ SG ಸುಬ್ಬಣ್ಣ ಹಾಗೂ ಗೌರಮ್ಮ ದಂಪತಿಗಳಿಗೆ ಕೃಷಿ ರತ್ನ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದರು SG ಸುಬ್ಬಣ್ಣ. ವಿದ್ಯಾಭ್ಯಾಸ ಇಲ್ವೇ ಇಲ್ಲ ಸಹ, ಆಗ ಮರಲ್ಲೇ ಬರೆಸ್ತಿದ್ರು. 2ನೇ ಕ್ಲಾಸು 3ನೇ ಕ್ಲಾಸು ಓದಿರ್ಬೇಕು, ಅಷ್ಟು ಮಾಸ್ಟ್ರು ಅಂತ ಬರೆಸ್ತಾ ಇದ್ರು ಸರ್. ಪುನಃ ಇತ್ತೀಚೆಗೆ ಸ್ಲೇಟ್ ಬಂತು. ಸ್ಲೇಟ್ ಬಂದ್ಮೇಲೆ ಸೀಮ ಸುಣ್ಣ ಬಳಪ ಕೊಡ್ತಿದ್ರು, ಈ ಬರ್ಕಳಿ ಅಂತ ಬೋರ್ಡ್ ಬರತ್ತಿದ್ರು. ಆ ಬೋರ್ಡ್ಲಿ ನೋಡ್ಕೊಂಡು ಬರ್ಕಳಿ ಅಂತಿದ್ರು. 2-3 ಗಂಟೆ ಸಹ ಬಡ್ತಾನ. ನಮ್ಮ ತಂದೆ ಎಲ್ಲ ಥರದಲ್ಲಿ ಸೋಕಿ ಮಾಡ್ಕೊಂಡು ಜೀವನ ಮಾಡ್ದ ಅಂತವ್ರಿಗೆ ಗೇಯ್ತಿರ್ಲಿಲ್ಲ. ಎಲ್ಲನೂ ಮಾರ್ಕೊಂಡು ತಿಂತಿರು. 2-3 ಕಡೆ ಜಮೀನಿತ್ತು, ನಮ್ಮ ತಾಯಿ ಜಮೀನು ಇತ್ತು, ಅದನ್ನು ಮಾರಾಕ್ಬಿಟ್ರು. ನಮ್ಗೇನು ಮಡಿಗೆ ಇಲ್ಲ, ಅವರು ಏನು ಮಡಗಿಲ್ಲ. ಒಂದು ಅಂಕಣ ಮನನೂ ಮಡಗಿರ್ಲಿಲ್ಲ. 40-30 ಇದಿತ್ತು ಸೈಟು, ಮನ ಇತ್ತು. ಅಲ್ಲಿ ಒಂದು 3 ಅಂಕಣ ಅದನ್ನು ಬೋಗ್ಯಕ್ಕೆ ಹಾಕ್ಬಿಟ್ಟಿದ್ರು. ಅದೇನೇ ದಾವ ಡಿಗ್ರಿ ಆಗಿ ನಾವು ಅಲ್ಲಿ ಇಲ್ಲಿ ಇದ್ಕೊಂಡು ದುಡ್ಡು ಕಟ್ತು. ನಮ್ಮ ಅಣ್ಣ ನಾನು ಇಬ್ರು. ನಮ್ಮ ತಾತನ ಹೆಸ್ರು ಹೇಳ್ಬೇಕು ಅಂದ್ಬಿಟ್ಟು ಅಲ್ಲೇ ಉಳ್ಕೊಂಡು ಚಿಕ್ಕಪುಟ್ಟಪ್ಪ ಅಂತ ಅವ್ರು ನೋಡಿಲ್ಲ, ನಾನು ಹೆಸ್ರು ಹೇಳ್ತಿದ್ರು. ಆಗ ಅವ್ರನ್ನ ಉಳ್ಕೊಂಡಾಗ ನನಗೆ ಶಾನೆ ಕಷ್ಟ ಬಂದ್ಬಿಡ್ತು. ಊಟಕ್ಕೆ ಗೇಯ್ಬೇಕು ಆ ಥರ ಆಗೋಯ್ತು. ವರ್ಷನ್ಗಟ್ಟ ಊಟಕ್ಕೆ ಗೇದಿ 10 ವರ್ಷ 12 ವರ್ಷ ಗೇದಿ. ಆಮೇಲೆ ಹೆಂಗೆ ಮಾಡ್ಕೊಂಡು ನಾನು ಆಸೆ ಇತ್ತು ನಂಗೆ, ಪಂಪ್ ಸೆಟ್ ಮಾಡಬೇಕು, ನೀರಾವರಿ ಮಾಡಬೇಕು ಅಂತ ಆಸೆ ಇತ್ತು. ಆಗ ನಮ್ಮ ಚಿಕ್ಕಪ್ಪನಿಗೆ ಜಮೀನು ಕೊಟ್ಬಿಟ್ಟಿದ್ರು ಇವರು, 3 ಎಕರೆ ಜಮೀನು. ಏನೋ ಪಂಚಾಯತಿಲಿ ತೀರ್ಮಾನ ಮಾಡಿದ್ರಂತ, ಹಿಂದಕ್ಕೆ ಬರ್ಕೊಡ್ತೀನಿ ದುಡ್ಡು ಕೊಟ್ರ ಅಂತ ಹೇಳಿದ್ರಂತ ನಮ್ಮ ಚಿಕ್ಕಪ್ಪ. ಆಗ ಹೆಂಗೆ ಮಾಡಿ ನಮ್ಮ ತವೇ ಇತ್ತು ಸ್ವಾಧೀನ, ನಾನೇ ಮಾಡ್ತಿದ್ದೆ. ಹೆಂಗೆ ಮಾಡಿ ಅವರು ಎಲ್ಲಾರು ಬ್ಯಾಂಕ್ಲಿ ಲೋನ್ ತಗೊಂಡು ಒಂದೇ ಎತ್ತಿಗೆ ಮಾಡ್ಕೊಂಡು ಜೀವನ ಮಾಡೋಕ್ಕಿಲ್ಲ ಹಂಗಂತಂದರು. ನಮ್ಮ ಜಮೀನು ನಿಮ್ಮ ಹೆಸರಲ್ಲದ, ನಾನು ಹೆಂಗೆ ಅಪ್ಪಾಜಿ ಅಂದು ಹೆಂಗೆ ಮಾಡಿ ತಗೋಕಂದ ಅಂದರು. ಒಳ್ಳೆಯವರು, ತುಂಬ ಒಳ್ಳೆಯವರು. ಆಗ ಬ್ಯಾಂಕಲ್ಲಿ ಲೋನ್ ತಗೊಂಡು ಒಂದೇ ಎತ್ತುಗಳು ಮಾಡ್ಕೊಂಡು ಆಗ ಜೀವನ ಮಾಡೋಕೆ ಒಂದು ದಾರಿ ಆಯಿತು. ಹಂಗೆ ಮಾಡ್ತಾ ಇಬ್ಬನೆಲ್ಲ ಕಡಿ ಹಾಕಿದ್ವಿ. ಆಗ 81ರಲ್ಲಿ ಕಾನೂನು ಬಂತು, ಖಾತೆ ಫ್ರೀ ಅಂತ. ಆಗ ಒಬ್ಬರು ಶಾನ್ಬಾಗ್ರು ಇದ್ದರು, ತುಂಬ ಒಳ್ಳೆಯವರು. ಅವರು ನಾಟಕ ಸೇರಿದರು, ನಾನು ನಾಟಕ ಸೇರಿದ್ದೆ. ಆ ಪರಿಚಯದ ಮೇಲೆ ಅವರು, ಸುಬ್ಬಣ್ಣ ನೀವು ಖಾತಾ ಮಾಡಿಸ್ಕೊಬೇಡಿ, ನನಗೇನು ಕೊಡಬೇಡಿ, 25 ರೂಪಾಯಿ ಫೀಸ್ ಕೊಡಿ ಆಗಂತಂದರು. ಫೀಸ್ ಕೊಡೋಕ್ಕೂ ಇಲ್ಲ ಸರ್ ಅಂತ. ಆಗ ತುಗರಿ ಆಯಿತು ಸರ್, ಒಂದು 30 kg ತುಗರಿ ಕೊಡ್ತೀನಿ, 30 ಸೇರು ತುಗರಿ ಕೊಡ್ತೀನಿ ಸರ್, ನೀವು ಅವರು ಗುಂಡ್ಲಪೇಟೆಯವರು, ನಿಮ್ಮ ಗುಂಡ್ಲಪೇಟೆಗೆ ಹಾಕಿ ಕಳಿಸ್ಬಿಡ್ತೀನಿ, ನನ್ನ ದುಡ್ಡು ಕೇಳಬೇಡಿ ಅಂದೆ. ಆಯಿತು ಹೋಗಿ ಮಾಡಿ ಅಂತ. ಆಗ ನಮ್ಮ ಚಿಕ್ಕಪ್ಪನ ಹೋಗಿ ಕೇಳಿದೆ,
ನೀವು ನನ್ನ ಹೆಸರು ಮಾಡಿಕೊಡೇ ಬಿಡಿಸಿ, ನಿಮ್ಮ ಹೆಸರು ಹೇಳ್ಕೊಂಡು ಜೀವನ ಮಾಡ್ತೀನಿ ಅಂತಂದು. ಆಗ ಅವರು 250 ರೂಪಾಯಿ ಕೊಟ್ಟಿದ್ರು ನಮ್ಮ ತಂದೆಗೆ. ನಾನು 7,500 ರೂಪಾಯಿ ಕೊಟ್ಟು ಸರ್, 250 7,500 ಕೊಟ್ಟು, ನಿಮ್ಮ ಋಣ ಬೇಡ ಪಜಿಟಂಗ ಅಂತ ವಾಪಸ್ಸೇ ಬರ್ಕೊಟ್ರು. ಒಂದು ವಾರ ತುಂಬಿತು, ಜನ ಎತ್ಕಟ್ಬಿಟ್ರು ಅವ್ರಿಗೆ. ಏರ್ ಕಟ್ಬೇಡ ಅಂದರು. ಅಪ್ಪಾಜಿ ಬದುಕು ಅಂತ ಬರ್ಕೊಟ್ಟಿದ್ದಾರೆ, ಒಂದು ಜ್ಯೋತಿ ಎತ್ತು ಅಂತ ಬರ್ಕೊಟ್ಟಿದ್ದಾರೆ, ನಿಮ್ಮ ಹೆಸ್ರಳ್ಕೊಂಡು ಜೀವನ ಮಾಡ್ತೀನಿ ಬ್ಯಾಡ ಕಣೆ ಅಪ್ಪಾಜಿ ಅಂದು. ಆಯಿತು ಹೊಲ ಹಾಗಂತಂದರು. ಇವತ್ತು ಅವ್ರು ಹೆಂಗಸ್ರವ್ರ ಅವ್ರ ಕಾಲಿಗೆ ನಮಸ್ಕಾರ ಆಗ್ತೀನಿ, ಕಾಣ್ತೇವೆ ಅಲ್ಲಿ ಅಡ್ಡ ಬೀಳ್ತೀನಿ. ಅಷ್ಟಾದ್ಮೇಲೆ ನಂಗೆ ತುಂಬ ಆಸಸ, ಜಿರಾಯ್ತು ಮಾಡಬೇಕು, ನಾನು ಒಳ್ಳೆ ಜಿರಾಯ್ತನ ಆಗಬೇಕು, ನೀರು ತಗೋಬೇಕು, ತೆಂಗು ಹಾಕ್ಬೇಕು ಅಂತ, ತೆಂಗು 4 ಮರನಾರು ಬೆಳಬೇಕು ಅಂತ. ಹಗಲು ರಾತ್ರಿ ಗೇಯ ಸೋಂಬೇರಿತನ ಇಲ್ಲ, ಹಗಲು ರಾತ್ರಿ ಗೇಯ್ತಿದ್ದಿ. ಹೆಂಗೆ ಗೇಯ್ಕೊಂಡು ಹಂಗೆ ಮಾಡ್ಕೊಂಡು 2000ನೇ ಇಸ್ವಿಲಿ ದ್ಯಾವನೂರು ಬುದ್ಧಿ ಅವ್ರದ್ದು ಕಾಂಟ್ರಾಕ್ಟ್ ಮಾಡಿದ್ವಿ. ಒಂದು 10,000 ರೂಪಾಯಿ ಇತ್ತು ನಂತ ಲಾಭ ಸಿಕ್ಕಿದ್ದು, 10,000 ಲಾಭ ಸಿಕ್ಕಿದ್ದು. ಅದನ್ನು ತಗೊಂಡು ಒಬ್ಬ ಇಂಜಿನಿಯರು ಮೈಸೂರವರು ಅವ್ರ ಕೆಲಸ ಎಷ್ಟು ಮಾಡಿಸಿ ಬೋರ್ ಹಾಕಿಸ್ತೀವಿ ಸರ್. 250ಕ್ಕೆ ಬಂತು, ತ್ಯಾವ ಸಿಕ್ತು. 255ಕ್ಕೆಲ್ಲ ನೀರು ಸಿಕ್ತು, ಭಾರಿ ಅದ್ದೂರಿ ನೀರು. ಆಗ ಫಸಲು ಮಾಡೋಕ್ಕೆ ಶುರು ಮಾಡಿದ್ವು. ಅದರಲ್ಲಿ ಇಂಪ್ರೂವ್ ಆಯಿತು. ಇಂಪ್ರೂವ್ ಆದಮೇಲೆ ನೀವು ಬಂದಿದ್ರಲ್ಲ ಆ ಜಮೀನಲ್ಲಿ, ಅದನ್ನು ತಗೊಂಡು 75,000 ರೂಪಾಯಿ ಎಕರ್ಕ್ಕೆ. ಹಂಗಾದ್ಮೇಲೆ ಹೊಲದಲ್ಲಿ ಭಾಳ ಇದಾಯಿತು. ತೆಂಗು ಒಂದು 100 ಇದೆ ಅಣಿ, 60 ಗಿಡ ಫಲ ಬಿಡುತ್ತಾ, 40 ಗಿಡ ಫಲ ಬಿಡೋ ಅಂತಲ್ಲದ. ಮಾವು ಅದೊಂದು 25 ಗಿಡ ಅದ, 25 ಗಿಡ ಅದ. ಸಪೋಟ ಅದ ಒಂದು 10 ಗಿಡ ಅದ. ಅದಾದ್ಮೇಲೆ ಹಲಸು ಒಂದು 5 ಗಿಡ ಅದ, 3 ಫಲ ಬಿಟ್ಟವ, 2 ಫಲ ಬಿಟ್ಟಿಲ್ಲ. ಸೀಬೆ ಗಿಡ ಒಂದು ಅದೊಂದು 10 ಗಿಡ ಅದ. ನೇರಳ ಅದ ಒಂದು ಫಲ ಬಿಡ್ತಾ ಅದ, ಒಂದು 4 ಗಿಡ ಈಗ ಸಸಿ. ಮತ್ತು ಇದು ಬೆಟ್ಟದ ನೆಲ್ಲಿ ಅದ. ಅದು ಆದಮೇಲೆ ಇಂಬೆ, ಕಿತ್ಲೆ, ಸೇಬು 1 ಗಿಡ ಅದ. ಅದು ಬಿಟ್ರೆ ಬಿದಿರಿದೆ, 2 ಗಿಡ ಬಿದಿರಿದೆ, 20 ಗಿಡ ಇದಿದೆ, ಎಬ್ಬೇವು, ಕೈ ಬೇವು, ತೇಗು, ಎಲಾಂಬು ಇದೆ 2 ಗಿಡ. ಈಗ ಅಡಿಕೆ ಹಾಕಿನಿ, ಒಂದು 2 ತಿಂಗಳು 3 ತಿಂಗಳು ಆಗದ. ಅಡಿಕೆ ಒಳಗೆ ರಸಬಾಳ ಹಾಕಿದ್ದೀನಿ, ಚೆನ್ನಾಗಿದೆ. ಸುಬ್ಬಣ್ಣ ಹಾಗೂ ಗೌರಮ್ಮ ದಂಪತಿಗಳಿಗೆ ಜಿಸಿ ಸೋಮಶೇಖರಪ್ಪ ಹಾಗೂ ಉಮಾ ದಂಪತಿಗಳು ಸನ್ಮಾನ ಮಾಡಿ ಬಾಗಿ ನಮಸ್ಕರಿಸಿದ್ದು ನೆರೆದಿದ್ದ ಜನರನ್ನ ಭಾವುಕರನ್ನಾಗಿ ಮಾಡಿತು. ಮಂಡ್ಯ ಜಿಲ್ಲೆ ಗೊರವಾಲೆ ಗ್ರಾಮದ ಪರಿಸರ ಪ್ರೇಮಿ ಜಯಶಂಕರ್ ಪ್ಲಾಸ್ಟಿಕ್ ತ್ಯಜಿಸಿ ಬಟ್ಟೆ ಬ್ಯಾಗ್ ಬಳಸಿ ಎಂದು ಘೋಷಣೆ ಮಾಡಿ ಅತಿಥಿಗಳಿಗೆ ಬಟ್ಟೆ ಬ್ಯಾಗುಗಳನ್ನು ವಿತರಣೆ ಮಾಡಿದರು. ಹಾಗೆ ಸುಬ್ಬಣ್ಣ ದಂಪತಿಗಳನ್ನು ಸನ್ಮಾನಿಸಿದರು. ಮಳವಳ್ಳಿ ತಾಲೂಕು ಮಿಕ್ಕೆರೆ ಗ್ರಾಮದ ಕೃಷಿಕ ಶಿವಣ್ಣ ತಮ್ಮ ಅನುಭವವನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡ್ರು. ಆಕಾಶವಾಣಿ ಕೇಳಬೇಕಾದ್ರೆ ಈ ಮಟ್ಟಕ್ಕೆ ಬಂದಿ ಅಂತ ಹೇಳ್ಕೋಬಹುದು. ಮತ್ತೆ ನಮಗೆ ದಿವ್ಯಾ ಮೇಡಮ್ ಇವರೆಲ್ಲ ನಮ್ಗೆ ಬಂದು ಕಟ್ಕೊಂಡಿದ್ದಾರೆ. ಜೈವಿಕೆ ಇರ್ಬೋದು, ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ಆಕಾಶವಾಣಿ ಇರ್ಬೋದು. ಇವತ್ತು ಯಾವ ಮಟ್ಟಕ್ಕೆ ಬಂದಿದ್ದೀವಿ ಅಂದರೆ, ನಾವು ಸೆಂಟ್ರಲ್ ಅವಾರ್ಡ್ ತಗೊಂಡು ಲೆವೆಲ್ ಬಂದಿದ್ದೀವಿ. ಸೆಂಟ್ರಲ್ ಅವಾರ್ಡ್ ಸಿಕ್ಕಿದೆ, ನಮಗೆ ಸ್ಟೇಟ್ ಅವಾರ್ಡ್ ಸಿಕ್ಕಿದೆ, ಎಲ್ಲ ಸಿಕ್ಕಿದೆ. ಈಗ ನಮ್ಮ ತಿಂಗಳ ಆದಾಯ 1.5 ಲಕ್ಷ ದಾಟಿದ್ದೀವಿ. ಇವಾಗ ನಮ್ಗೆ ಹೇಳ್ಬೇಕಂದ್ರೆ ಬರೀ 20 ಗುಂಟೆ ಜಮೀನು ಇರೋದು, 5 ಎಕರೆ ಲೀಜ್ ಮಾಡ್ಕೊಂಡು ಬೇಸಾಯ ಬೆಳೀತಾ ಇದ್ದೀವಿ. ಮತ್ತು 16 ದೇಶಿ ಹಸುಗಳಿದೆ, 2 ಕತ್ತೆಗಳಿದೆ, ಒಂದು 8-10 ಮೊಲಗಳಿದೆ, ಕೋಳಿಗಳಿದೆ. ಮತ್ತು ನಾವೇನು ಕೊಂಡಲ್ಲ, ನಮ್ಮ ಊಟದಿಂದನೂ ಏನು ಕೊಂಡು ವಸ್ತುನೇ ಇಲ್ಲ. ಮತ್ತು ಗ್ಯಾಸು ಸಹ ನಾವೇ ಆರ್ಗ್ಯಾನಿಕ್ ಬಯೋಗ್ಯಾಸ್ ಮಾಡ್ಕೊಂಡಿದ್ವಿ. ನಮ್ಮಲ್ಲಿ ಈ ನಮ್ಮ ಗೊಬ್ಬರ ಕೊಡಬೇಕಾಗಲಿ ಪ್ರತಿಯೊಂದು ಮಾರಾಟ ನಮ್ಮದು. ನಮ್ಮಲ್ಲಿ ಏನಿದೆ ಗೋಮೂತ್ರ, ಸಗಣಿ ಮತ್ತು ಎಲ್ಲ ಒಂದು 12 ಮೆಟೀರಿಯಲ್ ನಾನು ಮಾಡ್ತಾ ಇದ್ದೀನಿ. ಮತ್ತು ಘನಾಮೃತ ಅಂತ ಉಂಡೆ ಕಂಡಿರ್ತೀವಿ, ಅದು ಸಿಟಿಯೋಗಿ ಕೊಡಲಿಕ್ಕೆ ಆಗಲ್ಲ. 1 kg 200 ರೂಪಾಯಿ ಮಾಡ್ತಾ ಇದ್ದೀನಿ. ಮತ್ತು ನಮ್ಮ ವಸ್ತುಗಳೇ ದೇಶೀಯ ಸಗಣಿ, ಗೋಮೂತ್ರ, ಬೂದಿ, ಬೆಲ್ಲ, ಕಡಲೆ ಹಿಟ್ಟು, ಮತ್ತು ಮೊಳದ ಪಿಕ್ಕೆ, ಕುರಿ ಪಿಕ್ಕೆ, ರೇಷ್ಮೆ ಒಳದ ಪಿಕ್ಕೆ ಇದಾಗಿ ಮಾಡ್ತಾ ಇದ್ದೀನಿ. ಅದನ್ನು ಕೊಡ್ಲಿಕ್ಕೆ ಆಗಲ್ಲ, ತಿಂಗಳಿಗಟ್ಟಲೆ ಬುಕ್ ಆಗುತ್ತೆ. ಮತ್ತು ಎರೆಹುಳುಗಳು ತಿಂಗಳಿಗೆ ಒಂದು 100-150 kg ಎರೆಹುಳು, ಮತ್ತು ತಿಂಗಳಿಗೆ 50-60 ಸಾವಿರ ರೂಪಾಯಿ ಎರೆಹುಳದಿಂದ ಆಗ್ತಾ ಇದೆ ನನಗೆ. ಮತ್ತು ತಿಂಗಳಿಗೆ 15-20 ಟನ್ ಎರೆಹುಳು ಗೊಬ್ಬರ ಮಾಡ್ತಾ ಇದ್ದೀನಿ. ಗೊಬ್ಬರ ಕಡಿಮೆಯಿಂದ 2 ತಿಂಗಳು 3 ತಿಂಗಳು ಬುಕ್ ಆಗುತ್ತೆ ನನಗೆ. ಸೀನಿಯಾರಿಟಿ ಪ್ರಕಾರ ಕೊಟ್ಟು ಹೋಗ್ತೀನಿ. ಮತ್ತು ಜೀವಾಮೃತ ಘಟಕ ಮಾಡಿದ್ದೀನಿ. ಮತ್ತು ಎರೆಜನ್ನ ನಂತರ ಒಂದ್ಸಲ ತುಂಬ ಹುಳಗಳಿತ್ತು. ಅವಾಗ ದಿವ್ಯ ಮೇಡಮು ಕರೆದ್ರು ನನಗೆ. ಅವಾಗ ಗುಳಮೆ ಇದೆ ಮೇಡಮ್, ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದೆ. ಅವಾಗೊಂದು ಎರೆಜನ ಮಾಡಿ ಕೇಳ್ಕೊಟ್ರು. ಅದು ಕರ್ಬತ್ನಳ್ಳಿ ಸರ್ ಅಂದ್ಬಿಟ್ಟು ಬಿಜಾಪುರ ಅವರು. ಅವ್ರ ನಂಬರ್ ಎಲ್ಲ ಕೊಟ್ಟು ಸುಮಾರು ನನಗೊಂದು ವಾರಗಟ್ಟಲೆ ಹೆಲ್ಪ್ ಮಾಡಿಕೊಟ್ರಿ ಅವರು. ಈಗ ನಂಗೆ ತಿಂಗಳಲ್ಲಿ ಎರೆಜಲ ತಿಂಗಳಿಗೆ 30,000 ರೂಪಾಯಿ ಎರೆಜಲ ಮಾಡ್ತಿದ್ದೀನಿ. 25,000ದಿಂದ 30,000. ಈಗೆಲ್ಲ ಸೇರಿ ಒಂದು 1.5 ಲಕ್ಷದ ಮೇಲೆ ಹೇಳ್ಬೇಕು ಅಂದರೆ, ನನ್ನ ಮಕ್ಕಳು ನಮ್ಮ ಜೊತೆ ಕೆಲಸ ಮಾಡ್ತಾರೆ. ನನ್ನ ಮಗ ಸ್ಟೇಟ್ಗೆ 6ನೇ ರ್ಯಾಂಕ್ ಬರ್ತಿದ್ದಾನೆ. NI ಕಾಲೇಜ್ನಲ್ಲಿ ಫ್ರೀ ಸೀಟ್ ಸಿಕ್ಕಿದೆ ಅವನಿಗೆ. ಮತ್ತು ನನ್ನ ಮಗಳು ಗೌರ್ಮೆಂಟ್ ಕಾಲೇಜ್ನಲ್ಲಿ ಓದಿ ಇಂಜಿನಿಯರಿಂಗ್ ಮಾಡಿದ್ಲು. ಅವಳಿಗೆ ಕಾಂಗ್ನಿಜೆಂಟ್ ಅಂತ ಕಂಪ್ನಿನ, ಹೈದರಾಬಾದ್ ಕಂಪ್ನಿಗೆ ಅಪಾಯಿಂಟ್ ಆಗಿ ಈ ತಿಂಗಳು ಹೊರಟೋಗ್ತಿಲ್ಲ ಅವಳು. ಹಸಿದಿದ್ದ ಕೃಷಿಕರಿಗೆ
ಸುಬ್ಬಣ್ಣ ಅವರ ಜಮೀನಿನಲ್ಲೇ ಬೆಳೆದಿದ್ದ ಹಲಸಿನ ಹಣ್ಣನ್ನು ನೀಡಿ ಸತ್ಕರಿಸಲಾಯಿತು. ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಕೃಷಿಕರಿಗೆ ಜೈವಿಕ ಗೊಬ್ಬರಗಳ ಬಳಕೆ ಕುರಿತು ಪ್ರಾತ್ಯಕ್ಷಿಕ ಮಾಹಿತಿಯನ್ನು ನೀಡಿದರು. ತಾವೇ ತಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಉತ್ಪಾದನೆ ಮಾಡಿದ ತರಕಾರಿ ಬೀಜಗಳನ್ನು ಹಂಚಿ ಮಾರಾಟ ಕೂಡ ಮಾಡಿದರು. ನೆರೆದಿದ್ದ ಕೃಷಿಕರು ಸುಬ್ಬಣ್ಣನವರ ಸಮಗ್ರ ಕೃಷಿ ತೋಟವನ್ನು ವೀಕ್ಷಣೆ ಮಾಡಿ ಮಾಹಿತಿಯನ್ನು ಪಡೆದುಕೊಂಡರು. ಹಾಗೆ ಸುಬ್ಬಣ್ಣನವರನ್ನು ಅಭಿನಂದಿಸಿದರು. ಮೈರಡಾ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಅಶ್ರಫುಲ್ ಹಸನ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮೈರಡಾ ಸಂಸ್ಥೆಯ ಸಿಬ್ಬಂದಿಗಳು ಬಯೋಚಾರ್ ಘಟಕದ ಪ್ರಾತ್ಯಕ್ಷಿಕೆಯನ್ನು ನಡೆಸಿಕೊಂಡರು. ಭರ್ಜರಿ ಊಟದ ಉಸ್ತುವಾರಿಯನ್ನು ಸುಬ್ಬಣ್ಣನವರ ಮಕ್ಕಳಾದ ವಸಂತ ಮಹೇಶ್ ದಂಪತಿಗಳು ಹಾಗೆ ಆಶಾರಾಣಿ ಕುಮಾರಸ್ವಾಮಿ ದಂಪತಿಗಳು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದರು. ರಮೇಶ್ ಪಿ ರಂಗಸಮುದ್ರ ಅವರ ನಿರೂಪಣೆಯೊಂದಿಗೆ ಸುಸೂತ್ರವಾಗಿ ಸಾಗಿದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಮೈಸೂರಿನ ಸಮುದ್ಯತ ಶ್ರೋತೃ ಸಂಘದ ಅಧ್ಯಕ್ಷರಾದ ಕಣ್ಣೂರು ವಿ ಗೋವಿಂದಾಚಾರಿ ಅವರ ವಂದನಾರ್ಪಣೆಯೊಂದಿಗೆ ಮುಕ್ತಾಯವಾಯಿತು. ಬಾನುಲಿ ಕೃಷಿ ಬೆಳಗು ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಿಲೂರು ಗ್ರಾಮ ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ದಂಪತಿಗಳ ಜಮೀನಿನಲ್ಲಿ ನಡೆದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದ ಬಾನುಲಿ ವರದಿಯನ್ನ ಕೇಳಿದಿರಿ. ಸಂಕಲನ ಜಿಎನ್ ಮಂಜುನಾಥ್, ಪ್ರಸ್ತುತಿ ಎನ್ ಕೇಶವ ಮೂರ್ತಿ.